ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿನ್ನೊಳಗೆ ಘನಾದಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿನ್ನೊಳಗೆ ಘನಾದಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿನ್ನೊಳಗೆ ಘನಾದಮ್ಮ ಕಮ್ಮ ಕೊಲ್ಲನ ವೈರಿ ಸುತನಾದ ಸೊಂಡಿಲ ಕಮ್ಮ ಕೊಲ್ಲನ ವೈರಿ ಸುತನಾದ ಸೊಂಡಿಲ ಹೆಮ್ಮೆಯ ಗಣನಾಥನೇ ಕಾಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿನ್ನೊಳಗೆ ಘನಾದಮ್ಮ ಕಬ್ಬಿನ ಭಾವ ಮೊರದ ಗಲದ ಕಿವಿ ಮೊರೆದಳೆಯದಾರಮ್ಮ ಮೊರೆ ಕಬ್ಬಿನ ಭಾವ ಮೊರದ ಗಲದ ಕಿವಿ ಮೊರೆದಳೆಯದಾರಮ್ಮ ಮೂರು ಕಣ್ಣನ ಸುತ ಮುರಿದಿದ್ದ ಚಂದ್ರನ ಉಮಾ ಮಹೇಶ್ವರಿ ನಿನ್ನೊಳಗೆ ಘನಾದಮ್ಮ ಹುಟ್ಟದಂಗಿಯ ಹಿಗಿದುಲ್ಲ ಚಲ್ಲಣದಿ ಬಿಟ್ಟದನ್ಬನಾದಮ್ಮ ಹುಟ್ಟದಂಗಿಯ ಹಿಗಿದುಲ್ಲ ಚಲ್ಲಣದಿ ಬಿಟ್ಟದನ್ಬನಾದಮ್ಮ ಪಟ್ಟದ ರಾಣಿ ಪಾರ್ವತಿಯ ಕುಮಾರನೇ ಪಟ್ಟದ ರಾಣಿ ಪಾರ್ವತಿಯ ಕುಮಾರನೇ ಹೊಟ್ಟೆಯ ಗಣನಾಥನೇ ಕಾಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿನ್ನೊಳಗೆ ಘನಾದಮ್ಮ ರಾಶಿ ವಿಜಯ ಬಲ್ಲ ರಮಣಿ ಹಂಬಲನಲ್ಲ ಭಾಷಿಗನಿವನಾದಮ್ಮ ರಾಶಿ ವಿಜಯ ಬಲ್ಲ ರಮಣಿ ಹಂಬಲನಲ್ಲ ಭಾಷಿಗನಿವನಾದಮ್ಮ ಲೇಸ
ಸಾಗಿ ಜನರ ಫಲವಾಗಿ ನೆಲೆಯ ಕೇಶವದಾಸಗಳೋ ಅಮ್ಮಯ್ಯ ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಿನ್ನೊಳಗೆ ಕದಾರಮ್ಮ ಕಮ್ಮಗೊಲ್ಲನ ವೈರಿ ಸುತನಾದ ಸೊಂಡಿಲ ಕಮ್ಮಗೊಲ್ಲನ ವೈರಿ ಸುತನಾದ ಸೊಂಡಿಲ ಹೆಮ್ಮೆಯ ಗಣನಾಥನೇ ಕಾಣುಮ್ಮ ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಿನ್ನೊಳಗೆ ಕದಾರಮ್ಮ ಅಮ್ಮ ನಿನ್ನೊಳಗೆ ಕದಾರಮ್ಮ ನಿನ್ನೊಳಗೆ ಕದಾರಮ್ಮ ನಿನ್ನೊಳಗೆ ಕದಾರಮ್ಮ ಗುರುವೇ ಭಕ್ತರ ಕಲ್ಪತರುವೇ ಸಜ್ಜನ ಮನೋಹರವೇ ನಿಜ ಭಕ್ತಿ ಜ್ಞಾನ ನಿಜ ಭಕ್ತಿ ಜ್ಞಾನ ವೈರಾಗ್ಯ ಮಂದಿರವೇ ಮದ್ಗುರುವೇ ದೇವನೂರ ಪ್ರಭುವೇ ಕೃಪೆಯ ದೇವನೂರ ಪುರವಾಸ ಶ್ರೀ ಗುರುಮಲೇಶ ದೀನರನು ಪೊದೆಯೋ ಮಹೇಶ ದೀನರನು ಪೊದೆಯೋ ಮಹೇಶ ದೇವನೂರ ಪುರವಾಸ ಶ್ರೀ ಗುರುಮಲೇಶ ದೀನರನು ಪೊದೆಯೋ ಮಹೇಶ ದೀನರನು ಪೊದೆಯೋ ಮಹೇಶ ದೇವನಮ್ಮಯ ಧ್ಯಾನ ಭಜಿಫಲ ನಗೆ ಅಮೃತಪಾನ ದೇವನಮ್ಮಯ ಧ್ಯಾನ ಭಜಿಫಲ ನಗೆ ಅಮೃತಪಾನ ಸುಜನಾಭಿವಂದನು ನೀನು ಸುಗುಣಮಯ ದೇವನು ನೀನು ಗುರುವೇ ಸುಜನಾಭಿವಂದನು ನೀನು ಸುಗುಣಮಯ ದೇವನು ನೀನು ಶಿಷ್ಟ ರಕ್ಷಕ ಗುರುವು ನೀನು ಮೋಕ್ಷ ಕೊಡುವ ದೇವನು ನೀನು ಶಿಷ್ಟ ರಕ್ಷಕ ಗುರುವು ನೀನು ಮೋಕ್ಷ ಕೊಡುವ ದೇವನು ನೀನು ದೇವನೂರ ಬುಧವಾಸ ಶ್ರೀ ಗುರುಮಲೇಶ ದೀನರನು ಪೊದೆಯೋ ಮಹೇಶ ಪ್ರಭೋ ದೀನರನು ಪೊದೆಯೋ ಮಹೇಶ
ಕೊಡುವ ನಡೆದಾಡಿದ ದೇವರು ನೀವು ಬೇಡಿದಂತ ವರವ ಕೊಡುವ ನಡೆದಾಡಿದ ದೇವರು ನೀವು ನಂಬಿದರೆ ನಿಮ್ಮಯ ಕರುಣ ಬೇಡುವೆ ನಿನ್ನಲು ನಯ ಕರುಣ ಗುರುವೇ ನಂಬಿದರೆ ನಿಮ್ಮಯ ಕರುಣ ಬೇಡುವೆ ನಿನ್ನಲು ನಯ ಕರುಣ ಅವನಾಮ ನಿನ್ನಯ ಸ್ಮರಣ ಕರಣ ವರದ ಕರುಣ ವರಣ ಅವನಾಮ ನಿನ್ನಯ ಶರಣ ಶರಣ ವರದ ಕರುಣ ವರಣ ದೇವನೂರ ಪುರವಾಸ ಶ್ರೀ ಗುರುಮಲೇಶ ದೀನದನು ಪೊದೆಯು ಮಹೇಶ ಪ್ರಭೋ ದೀನದನು ಪೊದೆಯು ಮಹೇಶ ನೀನು ತಾಯಿಯು ನೀನು ನಮ್ಮ ಪೊರೆವ ಬಂಧುವು ನೀನು ತಂದೆ ನೀನು ತಾಯಿಯು ನೀನು ನಮ್ಮ ಪೊರೆವ ಬಂಧುವು ನೀನು ಸುಮ್ಮಾನದಿ ಬಾರಯ್ಯ ಸುಖ ನಮಗೆ ನೀಡಯ್ಯ ಗುರುವೇ ಸುಮ್ಮಾನದಿ ಬಾರಯ್ಯ ಸುಖ ನಮಗೆ ನೀಡಯ್ಯ ತಂದೆ ಗುರು ಮಲ್ಲೇಶ ನಿನ್ನ ಚಂದದಿಂದ ಹಾಡುವೆವಯ್ಯ ತಂದೆ ಗುರು ಮಲ್ಲೇಶ ನಿನ್ನ ಚಂದದಿಂದ ಹಾಡುವೆವಯ್ಯ ದೇವನೂರ ಪುರವಾಸ ಶ್ರೀ ಗುರು ಮಲ್ಲೇಶ ದೀನದನು ಪೊದೆಯು ಮಹೇಶ ಪ್ರಭೋ ದೀನದನು ಪೊದೆಯು ಮಹೇಶ ಗುರುವೇ ಗುರುಮಲ್ಲೇಶ್ವರ ಪ್ರಭೋ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜ ಗುಣ ಉಳ್ಳೊಡೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ ಎಂಬ ಬಸವಣ್ಣನವರ ವಚನವನ್ನ ಈ ಒಂದು ಮನದಾಳದಲ್ಲಿ ಸಂಸ್ಮರಿಸುತ್ತಾ, ಅಂಗಳ ಗ್ರಾಮದಲ್ಲಿ ಇಂದು 2 ದಿನಗಳ ಬಸವೇಶ್ವರರ ವಿಜೃಂಭಣೆಯಿಂದ ಕೂಡಿದ ಬಸವ ಜಯಂತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮೊದಲಿಗೆ ಲಿಂಗೈಕ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಶಿವಕುಮಾರ ಸ್ವಾಮಿಗಳವರ ಪಾದಾರವಿಂದಗಳಿಗೆ ಪೊರಮಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಹಳ್ಳದ ಮಠದ ಪೀಠಾಧಿಪತಿಗಳಾದಂಥ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಜಡೇಸ್ವಾಮಿಗಳವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರ ಪಾದಗಳಿಗೆ ಪೊರಮಟ್ಟು ಈ ಒಂದು ಬಸವೇಶ್ವರ ಯುವಕ ಸಂಘದಿಂದ ಅವರಿಗೆ ಸನ್ಮಾನ ಹಾಗೂ ಗೌರವ ಸಮರ್ಪಣೆ. ಹಾಗೂ ಈ ಕಾರ್ಯಕ್ರಮದ
ಅಂಗಳ ಪಟ್ಟದ ಮಠದ ಪೀಠಾಧಿಪತಿಗಳಾದಂತಹ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಷಡಕ್ಷರ ಸ್ವಾಮಿಗಳವರು ಆಗಮಿಸಿದ್ದಾರೆ. ಅವರ ಪಾದಾರವಿಂದಗಳೇ ಪರಮಟ್ಟು ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ತುಂಬು ಹೃದಯದ ಸ್ವಾಗತ ಹಾಗೂ ಗೌರವ ಸಮರ್ಪಣೆ. ಬಸವೇಶ್ವರ ಯುವಕ ಸಂಘದ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನೀಡಲು ಆಗಮಿಸಿರುವಂತಹ ಬದನವಾಳು ಶಿವಕುಮಾರ ಸ್ವಾಮಿಗಳವರು ಮತ್ತು ಅವರ ತಂಡದವರಿಗೆ ತುಂಬು ಹೃದಯದ ಸ್ವಾಗತ ಹಾಗೂ ಸನ್ಮಾನ. ಶಿವಭಕ್ತರೇ, ಪ್ರಾರಂಭದಲ್ಲಿ ನಾನು ಬಸವೇಶ್ವರವರ ಒಂದು ವಚನವನ್ನ ಹೇಳಿದ್ದೆ. ಈ ವಚನದ ಸಾರಾಂಶವಿಷ್ಟೇ: ನಾವು ಯಾವುದೇ ಕೆಲಸವನ್ನ ಮಾಡಲಿ, ನಾವು ಏನನ್ನೇ ನೀಡಲಿ, ಮಾಡುವ ಕೆಲಸದಲ್ಲಿ ಒಂದು ಉತ್ತಮತೆಯಿಂದ ಹಾಗೂ ನಾವು ಏನನ್ನೇ ನೀಡಲಿ ಅದು ನಿಜತೆ ಮತ್ತು ಸತ್ಯತೆಯಿಂದ ಕೂಡಿರಲಿ ಅಂತಕ್ಕಂಥ ಒಂದು ಸಾರಾಂಶ ಆ ವಚನದ್ದಾಗಿತ್ತು. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ಮುಖ್ಯವಾಗಿ ಆಗಮಿಸಿರತಕ್ಕಂಥ ತಂಡದ ಎಲ್ಲಾ ಸದಸ್ಯರಿಗೆ ಸನ್ಮಾನ ಹಾಗೂ ಸ್ವಾಗತವನ್ನ ಬಸವೇಶ್ವರ ಯುವಕ ಸಂಘದ ಸದಸ್ಯರು ಮಾಡ್ತಾ ಇದ್ದಾರೆ. ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿ ಆಗಮಿಸಿರುವ ಅಂಗಳ ಗ್ರಾಮದ ಮುಖಂಡರುಗಳು ಹಾಗೂ ಸಾರ್ವಜನಿಕರು ಮತ್ತು ನೆರೆಹೊರೆ ಗ್ರಾಮಸ್ಥರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮವನ್ನ ತಾವೆಲ್ಲರೂ ಸಾವಧಾನ ಚಿತ್ತದಿಂದ ಕುಳಿತು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಸರ್ವರನ್ನು ಸ್ವಾಗತಿಸಲು ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಸ್ವಾಗತವನ್ನ ಮುಗಿಸ್ತೇನೆ. ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ. ಹಾಗೂ ಇಲ್ಲಿ ನೆರೆದಿರತಕ್ಕಂತ ಎಲ್ಲ ಶಿವಭಕ್ತರು ಕೂಡ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲು ಬಂದಿರುವ ಶಿವಕುಮಾರ ಶಾಸ್ತ್ರಿಗಳಿಗೆ ಒಂದು ದೊಡ್ಡದಾದ ಚಪ್ಪಾಳೆಯನ್ನ ಹೊಡೆದು ಅವರಿಗೆ ಸ್ವಾಗತವನ್ನ ಬಯಸಬೇಕು ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಈ ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಕೂಡ ಸ್ವಾಗತಿಸಿದಂತ ಸ್ನೇಹಿತರಾದ ಮಣಿಕಂಠ ಪ್ರಸಾದರವರೆಗೂ ಕೂಡ ಧನ್ಯವಾದಗಳನ್ನು ನಾವು ಚಪ್ಪಾಳೆ ಹೊಡೆದರ ಮುಖಾಂತರವಾಗಿ ಸಮರ್ಪಿಸ್ತಾ, ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದಂತೆ ನಮ್ಮ ಹಳ್ಳದ ಮಠಾಧ್ಯಕ್ಷರಾದ ಪರಮ ಪೂಜ್ಯ ಹಿರಿಯ ಗುರುಗಳಾದ ಜಡೆಸ್ವಾಮಿಯವರು ನಡೆದಾಡುವ ದೇವರು ಇವರು ಈ ಒಂದು ವೇದಿಕೆಯಲ್ಲಿದ್ದಾರೆ. ಅವರ ಪಾದಪದ್ಮಗಳಿಗೆ ಭಕ್ತಿ ನಮನಗಳನ್ನು ಸಲ್ಲಿಸ್ತಾ ಮತ್ತು ನಮ್ಮ ಷಡಕ್ಷರ ಸ್ವಾಮಿಗಳು ನಮ್ಮ ಶ್ರೀಮಠದ ಮಠಾಧೀಶ್ವರ ಅವರು ಕೂಡ ಇವತ್ತು ಅಂಗಳ ಗ್ರಾಮದಲ್ಲಿ ವೈಭೋಗವಾಗಿರ್ತಕ್ಕಂಥ ಈ ಪುಣ್ಯ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಗುರುಮೆಟ್ಟಿದಂತ ಈ ನೆಲೆ, ಕೈಲಾಸಕ್ಕೆ ಸಮಾನವಾಗಿರ್ತಕ್ಕಂಥ ಈ ಸ್ಥಳದಲ್ಲಿ ಗುರುಪಾದ ಪದ್ಮಗಳಿಗೆ ಭಕ್ತಿಯ ನಮನಗಳನ್ನು ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಬರೋಣ. ನಮ್ಮ ಊರು ಬಸವ ಜಯಂತಿ ಎಂಬುದಾಗಿ ವೈಭೋಗವಾಗಿ ಆಚರಣೆ ಮಾಡತಕ್ಕಂತ ಈ ವರ್ಷದ ಬಸವ ಜಯಂತಿ ಆಚರಣೆ ಹೇಗಿದೆ ಅಂದ್ರೆ ಸುಮಾರು ಒಂದು 4-5 ನಾಟಕಕ್ಕಾಗುವಷ್ಟು ಜನ ಇದ್ದಾರೆ ಇವತ್ತಿಲ್ಲಿ. ಇನ್ನು ಇಷ್ಟು ಜನಕ್ಕೆ ಜಾಗ ಇಲ್ಲದೆ ಎಷ್ಟೋ ಜನ ವಾಪಸ್ ಹೋಗುವಂತ ಸ್ಥಿತಿಯಲ್ಲಿ ಇಂತಹ ಒಂದು ಸಂಭ್ರಮದ ಬಸವ ಜಯಂತಿಯ ಕಾರ್ಯಕ್ರಮ ಇವತ್ತು ನಮ್ಮ ಗುಂಡ್ಲುಪೇಟೆ ತಾಲೂಕು ಅಂಗಳ ಗ್ರಾಮದಲ್ಲಿ ವಿಶೇಷವಾಗಿ ನಡೀತಾ ಇದೆ. ಗ್ರಾಮಸ್ಥರು ಯುವಕರಿಗೆಲ್ಲರಿಗೂ ಕೂಡ ಒಂದು ಚಪ್ಪಾಳೆ ಹೊಡೆಯುವುದರ ಮುಖಾಂತರವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಇವತ್ತು 100 ಗ್ರಾಮಗಳಿಂದ ಒಂದು ಜಾತ್ರೋಪಾದಿಯಲ್ಲಿ ವೈಭೋಗವಾಗಿ ನಡೆಯತಕ್ಕಂಥ ಈ ಪುಣ್ಯ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಆಗಮಿಸಿ ಬಂದಿದ್ದೀರಾ. ಈ ಪುಣ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುವುದರ ಜೊತೆಗೆ ಈ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಪ್ರಾರಂಭಿಸ್ತಾ ಇದ್ದೇವೆ. ದಯಮಾಡಿ ನಿಂತಿರೋ ಮಹನೀಯರೆಲ್ಲರೂ ಕೂಡ ಸ್ಥಳಾವಕಾಶ ಮಾಡಿಕೊಂಡು ಕೂತುಕೊಂಡು ಇವತ್ತಿನ ಕಾರ್ಯಕ್ರಮವನ್ನ ಯಶಸ್ಸುಗೊಳಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ತಾ, ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಗುರುವಿನ ಸಾನ್ನಿಧ್ಯದಲ್ಲಿ ಇವತ್ತು ಭಕ್ತಿಯಿಂದ ಆಚರಣೆ ಮಾಡ್ತಾ ಇರುವಂತಹ ಪುಣ್ಯ ಕಾರ್ಯಕ್ರಮ. ಅಣ್ಣ ಬಸವಣ್ಣನವರು ಹೇಳಿರುವಂತೆ ನಾದಪ್ರಿಯ ನಂಬರು ಶಿವನು ನಾದಪ್ರಿಯನಲ್ಲವಯ್ಯ, ವೇದ ಪ್ರಿಯ ನಂಬರು ಶಿವನು ವೇದ ಪ್ರಿಯನಲ್ಲವಯ್ಯ, ನಾದವನ್ನು ನುಡಿಸಿದ ರಾವಣಂಗೆ ಹರಹಾಸ್ಯವಾಯಿತು, ವೇದವನ್ನು ಓದಿದ ಬ್ರಹ್ಮಂಗೆ ಶಿರ ಹೋಯಿತು, ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಪರಮಾತ್ಮನನ್ನು ಮೆಚ್ಚೋದಕ್ಕೆ ಯಾವುದಾದ್ರೂ ಸುಲಭವಾದ ಮಾರ್ಗ ಇದೆ ಅಂದ್ರೆ ಅದು ಭಕ್ತಿ ಒಂದೇ. ಭಕ್ತಿಗಾಗಿ ಬೇಡರ ಕಣ್ಣಪ್ಪ ತನ್ನ ಕಣ್ಣುಗಳನ್ನು ಕೊಟ್ಟ, ಭಕ್ತಿಗಾಗಿ ಭಕ್ತ ಸಿರಿಯಾಳ ತನ್ನ ಮಗನನ್ನೇ ಕತ್ತರಿಸಿ ಶಿವನಿಗೆ ಅಡಿಗೆ ಮಾಡಿಕ್ಕಿದ, ಭಕ್ತಿಗಾಗಿ
ಹರಿಶ್ಚಂದ್ರ ರಾಜ್ಯಾದಿ ಸಕಲೇಶ್ವರಗಳನ್ನ ದಾನ ಮಾಡಿ ಹೆಂಡತಿ ಮಕ್ಕಳನ್ನ ಮಾರಿಕೊಂಡು ಸ್ಮಶಾನದಲ್ಲಿ ಹೆಣವನ್ನ ಹೊತ್ತ ಅಂತ ಭಕ್ತಿಯನ್ನು ನಾವು ಇವತ್ತಿನ ಕಾಲದಲ್ಲಿ ಸಾಧಿಸೋಕಾಗದೇ ಇದ್ರೂ ಕೂಡ ಅವರ ಕಥೆಗಳನ್ನು ಕೇಳಿದಾಗ ನಮಗೆ ಅಪಾರವಾದ ಪುಣ್ಯವನ್ನ ಭಗವಂತ ಕೊಡ್ತಾನಂತೆ. ಅಂತ ಒಂದು ಪುಣ್ಯ ಭಾಗ್ಯ ಇವತ್ತು ನಮ್ಮ ಹಂಗಳ ಗ್ರಾಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಹುದು. ಅದಕ್ಕೆ ಶರಣರು ಹೇಳ್ತಾರೆ, ಬದುಕಿರುವ ತನಕ ನಾನು ನನ್ನದು ನನ್ನಿಂದಲೇ ಎಂಬುದಾಗಿ ಆಳ್ವಿಕೆಯನ್ನು ಮಾಡಿ ಬದುಕುವ ಮಾನವ ಯಾವುದು ನಿನ್ನದಲ್ಲ, ಭಗವಂತನ ಭಕ್ತಿ ಒಂದೇ ನಿನ್ನದು. ಇಲ್ಲಿಗೆ ಬರುವಾಗ ಏನು ತಗೊಂಡು ಬರದ ನೀನು ಈ ಜಗತ್ತನ್ನು ಬಿಟ್ಟು ಹೋಗುವಾಗ್ಲೂ ಕೂಡ ಏನು ತಗೊಂಡು ಹೋಗಲ್ಲ. ಅಪ್ಪಿ ತಪ್ಪಿ ನನ್ನ ಜೊತೆಯಲ್ಲಿ ಬರ್ತಕ್ಕಂತಹದ್ದು ಪರಮಾತ್ಮನ ಭಕ್ತಿ ಒಂದೇ ಅಂತ ದೊಡ್ಡವರು ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ದೇವರ ದಾಸಿಮಯ್ಯನವರು ಒಂದು ಕಡೆ ಹೇಳ್ತಾರೆ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮಯ್ಯ ದಾನ, ಎತ್ತು ನಿಮ್ಮಯ್ಯ ದಾನ, ಬಿತ್ತು ನಿಮ್ಮಯ್ಯ ದಾನ, ಸುತ್ತಿ ಹರಿವ ಸಾಗರ ನಿಮ್ಮಯ್ಯ ದಾನ, ನಿಮ್ಮ ದಾನವನುಂಡು ಹನ್ನೆರ ಹೊಗಳುವ ಕುನ್ನಿಗಳನ್ನೇ ನೆಂಬೆ ರಾಮನಾಥ. ಗಾಳಿ ಭಗವಂತಂದು, ಬೆಂಕಿ ಭಗವಂತಂದು, ನೀರು ಭಗವಂತಂದು, ಯಾವ ಸಂಪಾದನೆ ಮಾಡತಕ್ಕಂತ ಹಣ, ಅಂತಸ್ತು, ಒಡವೆ, ಚಿನ್ನ ಎಲ್ಲ ಪರಮಾತ್ಮ ಕೊಟ್ಟಿರೋದೆ. ಉಳುವ ಎತ್ತು ಭಗವಂತಂದು, ಬೆಳೆಯುವ ಪೈರು ಭಗವಂತಂದು, ಬಿತ್ತುವ ಕಾಳು ಭಗವಂತಂದು, ಎಲ್ಲಾ ಪರಮಾತ್ಮನಿಂದ ಪಡ್ಕೊಂಡ ಈ ಮಾನವ ನನ್ನದು ಅಂತ ಸೇರಿಸ್ಕೋತಾನೆ ಹೆಸರನ್ನ. ಯಾವುದು ಇವನದು, ಯಾವುದು ಇವನದಲ್ಲ. ಇವನದು ಯಾವುದಪ್ಪ ಅಂದ್ರೆ ಈ ಜಗತ್ತಿನಲ್ಲಿ ಬಂದು ಏನಾದ್ರೂ ಇಂಥ ಒಂದು ಒಳ್ಳೆ ಕೆಲಸ ಮಾಡಿ ಭಗವಂತನಲ್ಲಿ ಹೋಗುವಾಗ ಏನದು ಒಂದು ಒಳ್ಳೆಯದನ್ನ ತಗೊಂಡು ಹೋಗ್ತಾನಲ್ಲ, ಪುಣ್ಯವನ್ನ, ಅದು ಮಾತ್ರ ಇವನದೇ ಹೊರತು ಇನ್ಯಾವುದು ಇವನ ಸಂಗಡ ಬರಲ್ಲ, ಯಾವುದು ಇವನದಲ್ಲ. ಅದಕ್ಕೆ ಹಲ್ಲಮ ಪ್ರಭುಗಳು ಒಂದು ಕಡೆ ಹೇಳ್ತಾರೆ, ಮಾನವ ಜಗದೊಳಗೆ ಭ್ರಮೆಯಿಂದ ಬದುಕುವ ನೀನು ಈ ಜಗತ್ತನ್ನು ಬಿಟ್ಟು ಹೋಗುವಾಗ ಹೆಂಡತಿ ಮಕ್ಕಳು ಬಂಧು ಬಳಗ ಯಾರು ನಿನ್ನವರಲ್ಲ. ನಿನ್ ಜೊತೆಯಲ್ಲಿ ಬರೋದೊಂದೇ ನೀನು ಸಂಪಾದನೆ ಮಾಡಿರ್ತಕ್ಕಂಥ ಪುಣ್ಯ ಎಂಬತಕ್ಕಂಥ ಅದನ್ನು ಸಾರಿದ್ದಾರೆ. ಅದನ್ನು ಆಡುತ್ತ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಬರೀ ಭ್ರಮೆಯಿಂದಲೇ ಕೆಡದಿರು ಮನುಜ, ಪರವಸ್ತುವ ಬಯಸಿ ಭ್ರಮೆಯಿಂದಲೇ ಎಡದಿರು ಮನುಜ, ಪರವಸ್ತುವ ಬಯಸಿ. ಬರೀ ಭ್ರಮೆಯಿಂದಲೇ ಎಡದಿರು ಮನುಜ, ಪರವಸ್ತುವ ಬಯಸಿ. ಅರಳರು ಸತಿಸೋ ಧರಬಾರವರು, ಅರಳರು ಸತಿಸೋ ಧರಬಾರವರು, ಅರಳರು ಸತಿಸೋ ಧರಬಾರವರು. ಮರಣ ಕಾಲದಲ್ಲಿ ಕಾಯುವರಾರು, ಮರಣ ಕಾಲದಲ್ಲಿ ಕಾಯುವರಾರು. ಪರಿಭ್ರಮೆಯಿಂದಲೇ ಎಡದಿರು ಮನುಜ, ಪರವಸ್ತುವ ಬಯಸಿ. ಜನನಕ್ಕೂ ಮುನ್ನ ನಿನಗವರಾರು, ಜನನಕ್ಕೂ ಮುನ್ನ ನಿನಗವರಾರು. ನೀನಾರವರಿಗೆ ಮೂಢಾತ್ಮ,
ಜನನಕ್ಕೂ ಮುನ್ನ ನಿನಗಬರಾರು ನೀನಾರವರಿಗೆ ಮೂಢಾತ್ಮ ತನುವಿರುವ ತನಕ ಮಾನವ ಮಾನವ ತನುವಿರುವ ತನಕ ಅನುಸರಿಸುವರು ನಿನ್ನ ತನುವಿರುವ ತನಕ ಅನುಸರಿಸುವರು ತನುವಿರುವ ತನಕ ಅನುಸರಿಸುವರು ಕೊನೆಯಲ್ಲಿ ಓರ್ವನೆ ಕೊನೆಯಲ್ಲಿ ಓರ್ವನೆ ಕೇಳು ನಿನ್ನ ಕೊನೆಯಲ್ಲಿ ಓರ್ವನೆ ಕೇಳು ನಿನ್ನ ಪರಿಭ್ರಮೆಯಿಂದಲೇ ಕೆಡದಿರು ಮನುಜ ಪರವಸ್ತುವ ಬಯಸಿ ಪರವಸ್ತುವ ಬಯಸಿ ಪರವಸ್ತುವ ಬಯಸಿ ಮಾನವ ಮಹಾಪ್ರಭು ಶ್ರೀಮನ್ಯರಂಜನ ಗುರು ಭಿಕ್ಷೆ ಸಮಾಸ್ವಾಮಿ ಜೈಪರಾಕ್ ಬಸವಾದಿ ಪ್ರಮದರ ಪಾಲಕ್ಕೆ ಬಹುಪರಾಕ್ ಆನಮಲೆ ಜೇನುಮಲೆ ಉತ್ತಮಲೆ ಕುಲಗಂಜಮಲೆ ಪತ್ತೇಳು ಮಲೆಗಳ ತಪ್ಪದ ನಾಟ್ಯನಾಡುವಂತ ನಮ್ಮಪ್ಪಾಜಿ ಬುದ್ಧುಮಲೆ ಮಾನವನ ಪಾಲಕ್ಕೊಂದ್ಸಾರಿ ಬಸವೇಶ್ವರ ಬಾರಕ್ಕೆ ಮಲೆ ಮಾರೇಶ್ವರ ಬಾರಕ್ಕೆ ಹಂಗಳ ಬಸವೇಶ್ವರನ ಬಾರಕ್ಕೆ ಹೊಂಗಳ್ಳಿ ಮಲ್ಲೇಶ್ವರನ ಬಾರಕ್ಕೆ ಹಿಮವತ್ ಗೋಪಾಲ ಸ್ವಾಮಿಯವರ ಬಾರಕ್ಕೆ ಚಾಮರಾಜೇಶ್ವರ ಬಾರಕ್ಕೆ ವೀರಭದ್ರೇಶ್ವರ ಬಾರಕ್ಕೆ ಶಿವರಂಕಾರೇಶ್ವರನ ಬಾರಕ್ಕೆ ಗರಗ ದೊಡ್ಡವರ ಬಾರಕ್ಕೆ ಸಿದ್ದಪ್ಪಾಜಿಯವರ ಬಾರಕ್ಕೆ ಮಂಟೇ ಸ್ವಾಮಿಯವರ ಬಾರಕ್ಕೆ ಜಡೆ ಸ್ವಾಮಿಗಳವರ ಬಾರಕ್ಕೆ ಷಡಕ್ಷರಿ ಸ್ವಾಮಿಗಳವರ ಬಾರಕ್ಕೆ ಗುರುಮಲ್ಲೇಶ್ವರ ಬಾರಕ್ಕೆ ಗುರುಕಂಬಳೇಶ್ವರ ಬಾರಕ್ಕೆ ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳವರ ಬಾರಕ್ಕೆ ಶಿವರಾತ್ರೀಶ್ವರ ಬಾರಕ್ಕೆ ಮಲೈಮಾರೇಶ್ವರನ ಬಾರಕ್ಕೆ ನಂಜುಂಡೇಶ್ವರನ ಬಾರಕ್ಕೆ ಕೂಗದೇದವ್ರ ಬಾರಕ್ಕೆ ಈ ಪಾರ್ಟಿ ಜನ ಸೇರಿ ಸೌಂಡೇ ಬರ್ತಾ ಇಲ್ವಲ್ಲ ಈಚೆಗೆ ಇನ್ನು ಜಾಗವೇ ಅಡ್ಜಸ್ಟ್ಮೆಂಟ್ ಆಗಿಲ್ಲ. ದಯವಿಟ್ಟು ಮುಂದಿನ ವರ್ಷ ಈ ಜಾಗ ಆಗಲ್ಲ, ಬೇರೆ ಯಾವ್ದಾರ ಒಂದು ಜಾಗ ಹುಡುಕಿ. ಯಾಕೆಂದ್ರೆ ಅರ್ಧ ಜನಕ್ಕೆ ಜಾಗ ಸಾಕಾಯ್ತಾನೆ ಇಲ್ಲ, ಅಷ್ಟು ಜನರನ್ನ ಸೇರಿಸಿದೀರಾ. ಇವತ್ತು ಈ ಬಸವ ಜಯಂತಿಯ ಕಾರ್ಯಕ್ರಮ ಈ ವರ್ಷ ನಾನು ನೋಡಿದ ಮಟ್ಟಿಗೆ ಅತಿ ಹೆಚ್ಚು ಜನ ಸೇರಿರುವಂತ ಬಸವ ಜಯಂತಿ ಅಂತ ಒಂದು ಚಪ್ಪಾಳೆವಾದ ಮುಖಾಂತರವಾಗಿ ಈ ತಿಂಗಳೆಲ್ಲ ಬಸವ ಜಯಂತಿ ಕಾರ್ಯಕ್ರಮಗಳು ನೋಡ್ಕೊಂಡ್ ಬಂದಿದೀವಿ. ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಬಸವ ಜಯಂತಿ ಮಾಡಿರೋದು ನೋಡಿದೀವಿ. ನಮ್ಮ ಗುಂಡ್ಲುಪೇಟೆ ತಾಲೂಕು ಹಂಗಳ ಗ್ರಾಮದಲ್ಲಿ ಸೇರಿರುವಂತಹ ಶರಣರ ಒಂದು ದಂಡು ಇವತ್ತು ಕಲ್ಯಾಣ ಪಟ್ಟಣ ನಾವು ನೋಡಿಲ್ಲ. ಅಣ್ಣ ಬಸವಣ್ಣನವರ ಲಕ್ಷದ ಮೇಲೆ 96,000 ಶಿವಗಣಗಳು ತುಂಬಿದಂತ ಮಹಾ ಕಲ್ಯಾಣ ಪಟ್ಟಣ ಇವತ್ತು ನಮ್ಮ ಹಂಗಳ ಗ್ರಾಮದಲ್ಲಿ ನಾವೆಲ್ಲರೂ ಕೂಡ ಕಾಣ್ತಾ ಇದೀವಿ ಅಂತ ಹೇಳ್ಬಹುದು. ಇಂಥ ಈ ಒಂದು ಪುಣ್ಯ ಕಾರ್ಯಕ್ರಮ ನಮ್ಮ ಈ ನಾಡಿನ ಸಮಸ್ತ ಗುರು ಹಿರಿಯರು, ಗ್ರಾಮಸ್ಥರು, ನಮ್ಮ ಗ್ರಾಮದ ಹಿರಿಯರಾದಂತ ನಮ್ಮ ಹಂಗಳ ನಂಜಪ್ಪನವರು, ಪರಮ ಪೂಜ್ಯರು, ಎಲ್ಲಾ ಗುರು ಹಿರಿಯರು ಮತ್ತು ಎಲ್ಲಾ ಸ್ನೇಹಿತರು, ಎಲ್ಲಾ ಮತ್ತು ಶರಣೆಯರು ಕೂಡ ಇವತ್ತಿಲ್ಲಿ ಸೇರಿ ಈ ಮಾಡ್ತಕ್ಕಂಥ ಈ ಪವಿತ್ರವಾದ ಪುಣ್ಯ ಕಾರ್ಯಕ್ರಮ ಇವತ್ತು ನಾವೆಲ್ಲರೂ ಒಂದ್ಸಾರಿ ಜೋರಾಗಿ ಹೋಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದ್ಬಿಡೋಣ. ನಮ್ಮ ಕೂಗು ಬಸವಣ್ಣನವರು ಕೇಳಬೇಕು, ಗುರುಮಲ್ಲೇಶ್ವರರು ಕೇಳಬೇಕು, ಶಿವರಾತ್ರೀಶ್ವರರು ಕೇಳಬೇಕು, ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳವರು ಕೇಳಬೇಕು. ಇಲ್ಲಿ ಮುಂದೆ ಕೂತರ ಹುಡುಗರಂತೂ ಈಗ ಕೂಗ್ತಾ ಇಲ್ಲ, ಕೂಗ್ತಾವ ಈಗ. ಇನ್ನು ನಮ್ಮಂತ ಯುವಕರು ಆ ಕಡೆ ಈ ಕಡೆ ಎಲ್ಲ ನಿಂತಿದ್ದಾರೆ, ಅವ್ರು ಕೂಗಬೇಕು ಅಂತ ಗೊತ್ತಿದ್ರು ದುಡ್ಡು ಕೊಟ್ಟಲ್ಲ ಅವನೇ ಕೂಗಳ್ಳಿ ನಾವೇ ಕೂಗೋದು ಅಂತ. ಇನ್ನು ಅಕ್ಕನ ಬೆಳಗದವ್ರಲ್ಲ ಆ ಕಡೆ ಈ ಕಡೆ ಎಲ್ಲ ವಿಪರೀತವಾಗಿದ್ದಾರೆ ತಾಯಿಂದ್ರ ಸಮೂಹ, ಅವರೆಲ್ಲ ಕೂಗ್ಬೇಕು. ಗಂಡೇಕ ತುಂಡೇಕ ಬುದ್ಧಿಯವ್ರು ಎಲ್ಲ ಕೂತಾರ ಎದುರು ಉಗ್ಗೆ ಮಾತ್ರ ನಮ್ಮ ಪ್ರಾಣೋದ್ರು ಅನ್ನಲ್ಲ ಅಂತಾರೆ. ಯಾಕಂದ್ರೆ ಇಂತಹ ಜಾಗದಲ್ಲಿ ಅವ್ರು ಬಾಯ್ ಬಿಡಲ್ಲ. ಅದೇ 4-5 ಜನ ಹೆಂಗಸರುಗಳು ಸೇರ್ಕೊಂಡು ಹತ್ಕಮಾನ್ ಶುರು ಮಾಡ್ಬಿಟ್ರೆ 4 ದಿನ ಆದ್ರೂ ಮುಗಿಯಲ್ಲ ಅವ್ರ ಮಾತು. ನಾಚಿಗೆ ಊರಿಂದ ಆಚೆಗೆ ಎಲ್ಲರೂ ಜೋರಾಗಿ ಹೋಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದ್ಬಿಡೋಣ. ಅಲ್ಲ, ಇದು ಯಾವ ದೇವ್ರಿಗೆ ಪ್ರೀತಿ ಇದು ಅಂತ
ಅದಕ್ಕೆ ನಾವೆಲ್ಲರೂ ಕೂಡ ಭಕ್ತಿಯಿಂದ ಬಸವಣ್ಣನ ಪವಿತ್ರವಾದ ಪುಣ್ಯ ದಿನವನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಯುವಕರೆಲ್ಲರೂ ಕೂಡ ಮಲೈ ಮಾದೇಶ್ವರ ಚರಿತ್ರೆ ಎಂಬತಕ್ಕಂತ ಭಕ್ತಿ ಪ್ರಧಾನವಾದ ಮೈಕಾರ ಮಾದಪ್ಪನ ಕಥೆಯನ್ನು ಮಾಡಬೇಕು ಅಂತ ಕೇಳ್ಕೊಂಡವ್ರೆ, ಅದೇ ತಾನೆ. ಅದರಿಂದ ಅಂದ್ರೆ ಹಿಂದಿನ ವರ್ಷ ನಾವು ಜಗಜ್ಯೋತಿ ಬಸವೇಶ್ವರರ ಕಥೆಯನ್ನು ಮಾಡಿದ್ದು. ಪ್ರತಿ ವರ್ಷಗಳಲ್ಲೂ ಕೂಡ ಒಂದೊಂದು ಕಾರ್ಯಕ್ರಮಗಳನ್ನು ಬಹಳ ವಿಭಿನ್ನವಾಗಿ ಮಾಡಿಕೊಂಡು ಹೋಗ್ತಾ ಇರುವಂತ ಈ ಒಂದು ಕ್ಷೇತ್ರದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಭಕ್ತಿಯಿಂದ ಮೈಕಾರ ಮಾದಪ್ಪನಿಗೆ ಹಣ್ಣು ಕಾಯಿಟ್ಟು ಪೂಜೆ ಮಾಡುವುದಕ್ಕಿಂತ ಉಘೇ ಮಾತ್ಮಲ್ಲಯ್ಯ ಅಂದವ್ರಿಗೆ ಅತಿ ಬೇಗ ಒಲಿತಾನಂತೆ. ಅಶ್ವಚೀಲ ಹೆಗಲು ಗೊತ್ತುಕೊಂಡು ಯಾವ ಬರಿಗಾಲಲ್ಲಿ ನಡ್ಕೊಂಡು ಊರಿಂದ ಕೂಕ್ಕೊಂಡು ಮೂಡಲಗಿರಿಯ ಮಾದೇಶ್ವರನ ಬೆಟ್ಟಕ್ಕೆ ಬರಿಗಾಲ ನಡ್ಕೊಂಡು ಹೋಗ್ತಿದ್ರಂತೆ ಅವತ್ತನ ಕಾಲ. ಇವತ್ತು ನಾವು ಬರೀ ಕೂಗಿದ್ರು ಸಾಕು ಮಾದಪ್ಪನಿಗೆ ನಮ್ಗೆ ಇಷ್ಟಾರ್ಥವನ್ನು ಕೊಟ್ಟು ಕಾಪಾಡ್ತಾನಂತೆ. ಎಲ್ಲ ಕೂಗ್ಬಿಡ್ತೀರ ತಾನೆ. ಯಾಕಂದ್ರೆ ಈ ಹುಳಿ ಪಾಯಸ ಬೂಂದಿ ಮೂರು ಸೇರ್ಬಿಟ್ರೆ ಅದರಲ್ಲೂ ಹಲಸಿನಕಾಯಿನ ಹುಳಿ ಬಹಳ ಚೆನ್ನಾಗಿತ್ತು. ಪುಣ್ಯಾತ್ಮರು ಅಡಿಗೆ ಮಾಡಿದವ್ರ ಕೈಗೆ ಒಂದ್ ಚಪ್ಪಾಳೆ ಹೊಡಿರಿ ಒಂದ್ಸಲ ಜೋರಾಗಿ. ಯಾಕಂದ್ರೆ ಅದು ಬಹಳ ಮುಖ್ಯ. ಪ್ರಸಾದ ಬಹಳ ಅದ್ಭುತವಾಗಿತ್ತು. ಗುರುವಿನ ಪ್ರಸಾದ, ಬಸವಣ್ಣನವರ ಪ್ರಸಾದ. ಇವತ್ತು ಆ ಪ್ರಸಾದದ ಒಂದು ವೈಭೋಗ ನಿಮಗೆಲ್ಲ ಕೂಗಕ್ಕೆ ಸ್ವಲ್ಪ ಎಡವಟ್ಟಾಯ್ತಾ ಇದೆ. ಅಂಕಪ್ಪಣ್ಣನವರು ಮತ್ತು ತಂಡದವರು ಅಡಿಗೆ ಕಾಂಟ್ರಾಕ್ಟರ್ ಅವ್ರಿಗೆ ಒಂದು ಚಪ್ಪಾಳೆ ಹೊಡೆದು ಜೋರಾಗಿ. ಯಾಕೆಂದ್ರೆ ಅದು ಬಹಳ ಮುಖ್ಯ. ನಾವು ಯಾರ ಹತ್ರ ದುಡ್ಡು ಸಾಲಿಲ್ಲ ಅಂದ್ರೆ ಇಸ್ಕೊಂಡ್ ಬರ್ಬೋದು, 10 ಜನಕ್ಕೆ ಊಟ ಸಾಲಿಲ್ಲ ಅಂದ್ರೆ ಆಗಲ್ಲ. ಅದನ್ನ ಚೆನ್ನಾಗಿ ಮಾಡಿ ಕೊಡ್ತಕ್ಕಂತ ಅಂಕಪ್ಪನವರು ತಂಡದವರಿಗೆ ಒಂದು ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ ಇವತ್ತು ಈ ಪುಣ್ಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಜೋರಾಗಿ ಕೂಗ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದ್ಬಿಡೋಣ. ಮಲೈ ಮಾದೇಶ್ವರ ಜಗಜ್ಯೋತಿ ಬಸವೇಶ್ವರ ನಮಗೆ ಇಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ. ಒಳ್ಳೊಳ್ಳೆ ಭಕ್ತಿಗೀತೆಗಳನ್ನ ತಿಳಿದಂತ ಜ್ಞಾನಿಗಳ ಮುಂಭಾಗದಲ್ಲಿ ಇವತ್ತು ನಾವು ಈ ಕಥೆಯನ್ನು ಕೇಳ್ತಾ ಭಗವಂತನ ಕೃಪೆಗೆ ಪಾತ್ರ ಆಗೋಣ. ನೀವೆಲ್ಲರೂ ಕೂಡ ಇವತ್ತಿನ ಕಾರ್ಯಕ್ರಮವನ್ನು ಸಹಕರಿಸಿ ಕೂತು ಎಲ್ಲ ತಿರುಗಾಡ್ಕೊಂಡು ಕೂತ್ಕೊಳ್ಳಕ್ ಜಾಗ ಇಲ್ಲ ಅಂದ್ರೆ ಸ್ವಲ್ಪ ತಿರುಗಾಡ್ಕೊಂಡು ಓಡಾಡ್ಕೊಂಡು ಕಥೆನ ಕೇಳಿ ಅಂತ ಉಘೇ ಮಲ್ಲಯ್ಯ. ಆನುಮಲೆ, ಜೇನುಮಲೆ, ಗುಂಜುಮಲೆ, ಗುರ್ಗುಂಜುಮಲೆ 77 ಮಲೆ ಒಳಗೆ ತಪ್ಪದ ನೆಲದ ನಾಡುವಂತ ನಮ್ಮ ತುಮಲೆ ಮಾದೇವನ ಪಾದಕ್ಕೊಂದು ಸಾರಿ ಉಘೇಂದ್ರಪ್ಪ, ಉಘೇ ಮಲ್ಲಯ್ಯ. ಹುಡುಗಾಯಿ ಬಸಪ್ಪ, ಹಿಡುಗಾಯಿ ಬಸಪ್ಪ, ಸಿಂಗಾನಲ್ಲೂರು ಕಟ್ಟೆ ಬಸವೇಶ್ವರನ ಪಾದಕ್ಕೊಂದು ಸಾರಿ ಉಘೇಂದ್ರಪ್ಪ, ಉಘೇ ಮಲ್ಲಯ್ಯ. ಆ ಬತ್ತಿ ಬತ್ತಿ ಸೂರ್ ಬತ್ತಿ ಸೂರ್ ಬತ್ತಿ ಸಾಂಬ್ರಾಣಿ ಬತ್ತಿ ಸಿರುಗಂಧರ ಬತ್ತಿ ಗೌಳು ಸುತ್ತಿ ಬಿದಿರುಗುತ್ತಿ ಒಳಗೆ ಹೊಡೆದು ಮೂಡಿರುವಂತ ನಮ್ಮ ನಾಗು ಮನೆಯ ಪಾದಕ್ಕೊಂದು ಸಾರಿ ಉಘೇಂದ್ರಪ್ಪ, ಉಘೇ ಮಲ್ಲಯ್ಯ. ಬಸವೇಶ್ವರನ ಪಾದಕ್ಕೆ, ಮಲೈ ಮಾದೇಶ್ವರನ ಪಾದಕ್ಕೆ, ಹಿಮವತ್ ಗೋಪಾಲ ಸ್ವಾಮಿ ಪಾದಕ್ಕೆ, ನಂಜುಂಡೇಶ್ವರನ ಪಾದಕ್ಕೆ. ಸ್ವಲ್ಪ ಪರವಾಗಿಲ್ಲ. ಉಗೆಯನ್ನಿ ಉಗೆಯನ್ನಿ ಉಘೇ ಉಘೇ ಉಗೆಯನ್ನಿ ಉಗೆಯನ್ನಿ ಉಘೇ ಉಘೇ. ಬಸವನ ಬಲಗಡೆ ಬಿಟ್ಟು
ಸರ್ಪಾನ ಎಡಗಡೆ ಮುಟ್ಟು ಬಸವನ ಬಲಗಡೆ ಮುಟ್ಟು ಸರ್ಪಾನ ಎಡಗಡೆ ಮುಟ್ಟು ಬೆಟ್ಟಾದ ಕಾಡಲ್ಲಿ ಅಡ್ಡಾದ ಆನೆಯ ನೋಡಿ ಬೆಟ್ಟಾದ ಕಾಡಲ್ಲಿ ಅಡ್ಡಾದ ಆನೆಯ ನೋಡಿ ಗಟ್ಟಿ ನಿಂತುತ್ತಲು ಸುತ್ತಿ ಕಟ್ಟಿಸಿದ ಮೈಕಾರ ಮಾದಪ್ಪನಿಗೆ ಗಟ್ಟಿ ನಿಂತುತ್ತಲು ಸುತ್ತಿ ಕಟ್ಟಿಸಿದ ಮೈಕಾರ ಮಾದಪ್ಪನಿಗೆ ಮುಖೆಯಲ್ಲಿ ಮುಖೆಯಲ್ಲಿ ಮುಖೇ ಮುಖೇ ಮುಖೆಯಲ್ಲಿ ಮುಖೆಯಲ್ಲಿ ಮುಖೇ ರತ್ಕಾಸ ಶ್ರವಣನ ಸುಟ್ಟು ಎತ್ತಿ ಮ್ಯಾಗ ಪಾದವನಿಟ್ಟು ರತ್ಕಾಸ ಶ್ರವಣನ ಸುಟ್ಟು ಎತ್ತಿ ಮ್ಯಾಗ ಪಾದವನಿಟ್ಟು ಇಕ್ಕೇರಿ ದೇವಮ್ಮಂಗೆ ತಪ್ಪ ತೋರಿಸಿ ಕೊಟ್ಟ ಇಕ್ಕೇರಿ ದೇವಮ್ಮಂಗೆ ತಪ್ಪ ತೋರಿಸಿ ಕೊಟ್ಟು ಬಾಳು ಗಾತ್ರವುಳ್ಳ ಸೀಗೆ ಗಂಧ ಗುತ್ತಿ ಮರದಲ್ಲಿ ಮರಗಿತ್ತವಗೆ ಬಾಳು ಗಾತ್ರವುಳ್ಳ ಸೀಗೆ ಗಂಧ ಗುತ್ತಿ ಮರದಲ್ಲಿ ಮರಗಿತ್ತವಗೆ ಮುಖೆಯಲ್ಲಿ ಮುಖೆಯಲ್ಲಿ ಮುಖೇ ಮುಖೇ ಮುಖೆಯಲ್ಲಿ ಮುಖೆಯಲ್ಲಿ ಮುಖೇ ಮುಖೇ ಮುಖೆಯಲ್ಲಿ ಮುಖೆಯಲ್ಲಿ ಮುಖೇ ಮುಖೇ ಎಲ್ಲರೂ ಕೂಗಿದ್ದಾರೆ. ತಣ್ಣನೆಯ ಗಾಳಿ ಬೀಸ್ತಾ ಇದೆ. ನೀವೆಲ್ಲರೂ ಕೂಡ ಸಂಭ್ರಮದಿಂದ ಇವತ್ತು ಈ ಬಸವ ಜಯಂತಿಯ ಪುಣ್ಯ ಕಾರ್ಯಕ್ರಮವನ್ನ ನಾವೆಲ್ಲರೂ ಕೂಡ ಆಚರಣೆ ಮಾಡಿ, ಯಾವ ನಮ್ಮೂರ ಬಸವ ಜಯಂತಿ ಎಂಬುದಾಗಿ ಆಚರಣೆ ಮಾಡ್ತಾ ಇರುವಂತ ಎಲ್ಲ ಗುರು ಹಿರಿಯರಿಗೂ, ನನ್ನ ಸ್ನೇಹಿತರಿಗೂ, ಬಂಧು ಬಳಗದವರಿಗೂ, ಎಲ್ಲ ಕಲಾವಿದರುಗಳಿಗೂ ಕೂಡ ಸುತ್ತಮುತ್ತಲ ಗ್ರಾಮಗಳಿಂದ ಬಂದಿರತಕ್ಕಂತ ಎಲ್ಲ ನಮ್ಮ ಸಮುದಾಯದ ಗುರು ಹಿರಿಯರು ಮತ್ತು ಎಲ್ಲಾ ಕೋಮುವಾರನ ಯಜಮಾನರುಗಳು, ಭಕ್ತ ಮಹಾಶಯರೆಲ್ಲರಿಗೂ ಕೂಡ ನಮ್ಮ ನಾದ ಸಂಗಮ ತಂಡದಿಂದ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಭಕ್ತಿ ರೂಪಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಮೈಕಾರ ಮಹದೇಶ್ವರನ ಪುಣ್ಯಕಥೆಯನ್ನು ನಾವೆಲ್ಲರೂ ಕೂಡ ಭಕ್ತಿಯಿಂದ ಕೇಳುವಂತ ಸಂದರ್ಭ. ನಮ್ಮ ಮಹದೇಶ್ವರರು ನಮ್ಮ ಗುಂಡ್ಲುಪೇಟೆ ತಾಲೂಕಿನಲ್ಲೂ ಕೂಡ ಪಾದವನ್ನಿಟ್ಟು ಪರಮ ಪವಿತ್ರವಾಗಿರ್ತಕ್ಕಂಥ ಈ ನಾಡಿನಲ್ಲೆಲ್ಲ ಸುತ್ತಾಡಿ 77 ಮಲೆಗೆ ಹೋದಂತ ಮೈಕಾರ ಮಹದೇಶ್ವರರ ಪುಣ್ಯಕತೆ, ಗುರುಮಠಗಳಿಂದ ಕೂಡಿರ್ತಕ್ಕಂಥ ನಮ್ಮ ಹಂಗಳ ಗ್ರಾಮ ಪುರಾತನ ಪ್ರಸಿದ್ಧವಾದಂತಹ ಗ್ರಾಮ, ಪೂರ್ವದಲ್ಲಿ ಮಹತ್ತರವಾಗಿರ್ತಕ್ಕಂಥ ಕೀರ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಈ ಗ್ರಾಮ ಇವತ್ತು ಮಹಾಪವಿತ್ರವಾಗಿರ್ತಕ್ಕಂಥ ಪ್ರಸಿದ್ಧವಾದ ಪುಣ್ಯಕ್ಷೇತ್ರವಾಗಿರ್ತಕ್ಕಂಥ ಹಿಮವದ್ ಗೋಪಾಲ ಸ್ವಾಮಿ ದೇವಸ್ಥಾನದಂದ್ರೆ ಆ ಬೆಟ್ಟದ ಒಂದು ಪ್ರಮುಖವಾದ ದಾರಿಯಾಗಿರ್ತಕ್ಕಂಥ ಈ ಗ್ರಾಮ ಬಹಳ ಕೀರ್ತಿಯನ್ನು ಪಡೆದಿರ್ತಕ್ಕಂಥದ್ದು. ಅದಕ್ಕೆ ಈ ಗ್ರಾಮ ಇಷ್ಟೊಂದು ವೈಭೋಗವಾಗಿ ಅನ್ನ ದಾಸೋಹಕ್ಕೆ ಕೀರ್ತಿಯಾಗಿ, ಮಠಮಾನ್ಯಗಳಿಗೆ ಕೀರ್ತಿಯಾಗಿರ್ತಕ್ಕಂಥ ಈ ಗ್ರಾಮದ ಜನತೆಗೆ ಒಂದು ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ ಇವತ್ತು ನಾವು ಈ ಗ್ರಾಮವನ್ನು ಕೊಂಡಾಡ್ತಾ ಇವತ್ತು ಇಂಥ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿರ್ತಕ್ಕಂತಹ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಕೂಡ ಶುಭವನ್ನ ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಮೈಕಾರ ಮಹದೇಶ್ವರನ ಈ ಒಂದು ಪುಣ್ಯಕತೆ ನಾವೆಲ್ಲರೂ ಕೂಡ ಕೇಳೋಣ. ಕರ್ನಾಟಕ ರಾಜ್ಯದ ಉತ್ತರ ಭಾಗದಲ್ಲಿ ಬರ್ತಕ್ಕಂಥ ಸಾವಿರಾರು ವರ್ಷಗಳಿಂದ ಇವತ್ತಿಗೂ ಕೂಡ ಇರತಕ್ಕಂಥ ಮಹಾಪವಿತ್ರವಾದ ಪುಣ್ಯ ಭೂಮಿ ಶ್ರೀಶೈಲ ಎಂಬತಕ್ಕಂಥ ಪುಣ್ಯಕ್ಷೇತ್ರ. ಆ ಶ್ರೀಶೈಲ ಕ್ಷೇತ್ರದಲ್ಲಿ ಶಿವನ ಒಂದೊಂದು ಊರಿನಲ್ಲಿ ಒಂದೊಂದು ಹೆಸರನ್ನು ಹೇಳಿ ನೆಲೆಗೊಂಡಿರುವಂತೆ ಸ್ಥಳದಲ್ಲಿ ಮಂಜುನಾಥನಾಗಿ, ನಂಜನಗೂಡಿನಲ್ಲಿ ನಂಜುಂಡೇಶ್ವರನಾಗಿ, ಹರ್ಕೇಶ್ವರನಾಗಿ, ಸೋಮೇಶ್ವರನಾಗಿ, ದೇವನೊಬ್ಬ ನಾಮ ಹಲವು ಎಂಬಂತೆ ಪರಮಾತ್ಮ ನೆಲೆಯಾಗಿರ್ತಕ್ಕಂಥ ಸ್ಥಳದಲ್ಲಿ ಯಾವ ಮಲ್ಲಿಕಾರ್ಜುನ ಎಂಬತಕ್ಕಂಥ ಹೆಸರಿನಿಂದ ಪರಮೇಶ್ವರ ತಾನು ನೆಲೆಯಾಗಿರ್ಬೇಕಾದ್ರೆ ಆ ಗ್ರಾಮಕ್ಕೆ ಶ್ರೀಶೈಲ ಎಂಬುದಾಗಿ ಕರೀತಾ ಇದ್ದಾರೆ. ಜಲೇಂದ್ರ ಪ್ರಸಾದ ಅವರಿಗೆ ಧನ್ಯವಾದಗಳು.
500 ರೂಪಾಯಿಂದ ಹಾಕಿದ್ರೆ ಚೆನ್ನಾಗಿರೋದು. ಭಗವಂತ ಅವ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ನಮ್ಮ ಪ್ರಣಯ ನಂಜಪ್ಪನವರು ಮತ್ತು ನಮ್ಮ ಎಲ್ಲಾ ಸ್ನೇಹಿತರು ಮತ್ತು ಬಂಧು ಬಳಗದವರು, ಮಂಜೂರ್ ಅವರು, ಎಲ್ಲಾ ಈ ಗುರು ಹಿರಿಯರು ಇರ್ತಕ್ಕಂಥ ಎಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಭಕ್ತಿಯಿಂದ ಬೇಡ್ತಾ, ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಆ ಸ್ಥಳದಲ್ಲಿ ಭಗವಂತನಾಗಿರ್ತಕ್ಕಂಥ ಶಿವನು ಮಲ್ಲಿಕಾರ್ಜುನ ಎಂಬ ಹೆಸರಿನಿಂದ ನೆಲೆಗೊಂಡಿರಬೇಕಾದ್ರೆ ಪಕ್ಕದಲ್ಲಿ ಜಗನ್ಮಾತೆಯಾದ ಪಾರ್ವತಿ ದೇವಿ ಭ್ರಮರಾಂಬಿಕಾ ಎಂಬತಕ್ಕಂಥ ಹೆಸರಿನಿಂದ ನೆಲೆಯಾಗಿದ್ದಾಳೆ. ಈ ಮಲ್ಲಿಕಾರ್ಜುನ ಭ್ರಮರಾಂಬಿಕಾ ದೇವಸ್ಥಾನಗಳಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಇಬ್ಬರು ಗಂಡ ಹೆಂಡತಿರಿದ್ದಾರೆ. ಗಂಡನ ಹೆಸರು ಶಿವದಾಸ ಅಂತ ಕರೀತಾ ಇದ್ದಾರೆ, ಹೆಂಡತಿ ಹೆಸರು ಉತ್ತರಾಜಮ್ಮ ಅಂತ ಕರೀತಿರ್ಬೇಕಾದ್ರೆ ಆ ಶಿವದಾಸ ಉತ್ತರಾಜಮ್ಮ ಎಂಬ ದಂಪತಿಗಳಿರುವರು ಯಾವಾಗಲೂ ದೇವರ ಧ್ಯಾನ ಪೂಜೆ ವ್ರತನೇಮಗಳನ್ನು ಮಾಡ್ತಿರ್ಬೇಕಾದ್ರೆ ಭಗವಂತ ಇವರಿಗೆಲ್ಲಾ ಭಾಗ್ಯನೂ ಕೊಟ್ಟಿದ್ದಾನೆ. ಒಂದೇ ಒಂದು ದುಃಖ ಏನಪ್ಪಾ ಅಂದ್ರೆ ಮಕ್ಕಳಿಲ್ಲ ಅನ್ನೋ ದುಃಖ. ಇವತ್ತು ಆ ದುಃಖ ಇಲ್ಲಿಲ್ಲ. ಗೂಡಸ್ ತುಂಬ್ಕೊಂಡ್ಬಿಟ್ರೆ 2 ಲಾರಿ ಆಯ್ತವ, ಇಲ್ಲಿ 3 ಲಾರಿ ಎಲ್ಲ ಒಂದೇ ತರ್ಪವ. ಆಮೇಲೆ ಹೌದು, ಯಾಕಂದ್ರೆ ಮಕ್ಕಳ ಭಾಗ್ಯನ ಪರಮಾತ್ಮ ಚೆನ್ನಾಗಿ ಕೊಟ್ಟವನ. ಈಗಿನ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ ಮಗು ಪಡಿಬೇಕು ಅಂದ್ರೆ ಯಾಗ ಯಜ್ಞ ತಪಸ್ಸವನ ಹೋಮ ಪೂಜೆ ಎಲ್ಲ ಮಾಡ್ತಿದ್ರು. ಈಗ ಯಾವ ಪುತ್ರಕಾಮೇಷ್ಟಿ ಯಾಗ ಅಂತ ಮಾಡಿ ಚಿನ್ನದ ನೇಗಲನ್ನ ಕಟ್ಟಿ ಒಲವನ ಉತ್ವ ಫಲದ ಮಕ್ಕಳನ್ನು ಪಡ್ಕೋತಿದ್ರು. ಈಗ ಮರದ ನೇಗಲೆ ಎಲ್ಲ ಕಟ್ಟೋರು ಕಮ್ಮಿ ಆಗ್ಬಿಟ್ಟವ್ರೆ. ನಮ್ಮ ಹಳ್ಳಿ ಕಡೆ ಕೇಳಿ ಹೆಂಗಸರು ಒಂದೇ ಮಾತು ಹೇಳೋದು, ನಾವೇನ್ ಮಾಡವತ್ಕ ಮಧ್ಯವ್ರು ಕೊಟ್ಬಿಟ್ಟ ಉಟ್ಕೊಂಡ್ಬಿಟ್ಟ. ಅದು ಮಂದಿಯವ್ರಿಗೆ ಅರ್ಕ ಹೊತ್ಕೊಂಡಿ 3 ಸಲ ಅದು. ಆಮೇಲೆ ಒಂದು ಒಂಟಿ ಆಯ್ತು, ಒಟ್ಟಿಗೆ 7 ಪರವಾಗಿಲ್ಲ ನೋಡಿ. ಅದೇ ಲೆಕ್ಕಾಚಾರದಲ್ಲಿ ಇಲ್ಲಿರೋದು ಇಷ್ಟು ಮಕ್ಕಳು. ಮಲ್ಲಯ್ಯ ನೋಡಿ, ಅವ್ರನ್ನ ಕೂಗಕ್ಕೆ ಮಡಿಕೊಂಡ್ರದು. ಸುಮ್ ಕೂಗ್ತಾ ಇರ್ಬೇಕವ್ರ ಅಷ್ಟೇ. ಜಾಣ ಮಕ್ಕಳು ಎಲ್ಲ ಪಾಸ್ ಆಗಿದ್ದಾರೇನಾ? ಎಲ್ರು ಪಾಸ. 10ನೇ ಕ್ಲಾಸ್ ಗಂಟೆ ಇವ್ರನ್ನ ಪೈಲ್ಯ ಮಾಡಾಗಿಲ್ವಲ್ಲ. ಇಲ್ಲೇನಾಗಿದೆ, ಈ ಮಕ್ಕಳಿಗೋಸ್ಕರವಾಗಿ ಗಂಡ ಹೆಂಡತಿರಿಬ್ಬರು ಪರಿತಪಿಸುತ್ತಿರಬೇಕಾದ್ರೆ ಇವರ ಒಂದು ಪುಣ್ಯವೋ ಭೂಲೋಕಕ್ಕೆ ಮಾಯಿಕಾರ ಮಾದೇಶ್ವರ ಬರುವಂತ ಒಂದು ಶುಭ ಸೂಚನೆಯ ನೋಡಿ ಬ್ರಹ್ಮಮಾನಸ ಪುತ್ರರಾಗಿರ್ತಕ್ಕಂಥ ನಾರದ ಮಹಾತ್ಮರು ಲೋಕಗಳನ್ನು ಸಂಚಾರ ಮಾಡ್ತಾ ಭೂತಳದ ಕಡೆ ಬರ್ತಾ ಇದ್ದಾರೆ. ಯಾವ ರೀತಿಯಾಗಿ? ಮಹಾದೇವ ಶಂಭೋ ಮಹಾದೇವ. ಆ ನಾರದರು ಬರ್ತಾ ಇದ್ದಾರೆ ಅಂದ್ರೆ ಏನಾದ್ರೂ ಒಂದು ವಿಶೇಷ ಆಗಬೇಕಲ್ವೇ? ನೋಡೋಣ ಏನಾಗುತ್ತೆ. ನಟವರ ಗಂಗಾಧರ ನಟವರ ಗಂಗಾ ಪ್ರಭುವೇ ಪ್ರಭುವೇ ನಟವರ ಗಂಗಾಧರ ಉಮಾಶಂಕರ ಲೀಲ ವಿನೋದ ವಿಹಾರ ನಟವರ ಗಂಗಾಧರ ಶಿವ. ಈ ನಾರದರು ಬರ್ತಿದ್ದ ಹಾಗೆ ನಮ್ಮ ಪರಮ ಪೂಜ್ಯರು ಜಡೆ ಸ್ವಾಮಿಗಳು, ಹಳ್ಳದ ಮಠಾಧ್ಯಕ್ಷರು, ಪರಮ ಪೂಜ್ಯರು, ನಮ್ಮ ನಾಡಿನ ಹಿರಿಯ ಗುರುಗಳು ಆರೋಗ್ಯದ ವ್ಯತ್ಯಾಸ ಅವರು ಮಠಕ್ಕೆ ಹೊರಡ್ತಾ ಇದ್ದಾರೆ. ಅವರಿಗೆ ನಾವು ಚಪ್ಪಾಳೆ ಹೊಡೆದ್ರ ಮುಖಾಂತರವಾಗಿ ಅವ್ರನ್ನ ಬೀಳ್ಕೊಡೋಣ. ನಮ್ಮ ಪರಮ ಪೂಜ್ಯರಾದ ಷಡಕ್ಷರಿ ಸ್ವಾಮಿಗಳು ಕೂಡ ಮಠಕ್ಕೆ ದಯಮಾಡಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಚಪ್ಪಾಳೆ ಹೊಡೆದ್ರ ಮುಖಾಂತರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರನ್ನ ಬೀಳ್ಕೊಡೋಣ.
ಈ 2 ಕುರ್ಚಿಗೆ ಎಷ್ಟು ಜನ ಕಾಯ್ಕೊಂಡವ್ರು ನೋಡಿ ಇಲ್ಲಿ. ಆಯ್ತು ತಗೊಳ್ರಪ್ಪ ಇದ್ದಾರೆ. ನಮ್ಮ ಈ ಪೂಜ್ಯರು ಇರ್ತಾರಂತ ಇರ್ಲಿ. ಈ ಪವಿತ್ರವಾಗಿರ್ತಕ್ಕಂಥ ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಕೇಳ್ತಿರುವಂತಹ ಸಂದರ್ಭದಲ್ಲಿ ಅಪೇಕ್ಷೆ ಮೇರೆಗೆ ನಮ್ಮ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರ ಒಂದು ಗೀತೆಯನ್ನು ಆಡ್ಬಿಡೋಣ ಚಪ್ಪಾಳೆ ಹೊಡೆದ್ರ ಮುಖಾಂತರವಾಗಿ. ನಡೆದಾಡಿದ ದೇವರು ಸಿದ್ಧಗಂಗಾ ನಿಧಿ 111 ವರ್ಷಗಳ ಕಾಲ ಮಹಾ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಈ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಒಂದು ಸ್ಫೂರ್ತಿ ಯಾರಪ್ಪ ಅಂದ್ರೆ ನಮ್ಮ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರು. ಅವರ ಪಾದ ಪದ್ಮಗಳಿಗೆ ಭಕ್ತಿ ನಮನಗಳನ್ನು ಸಲ್ಲಿಸೋದ್ರ ಜೊತೆಗೆ ಯಾವ ನಮೋ ಮಂಜು ಅವರು ಶಿವಪುರ ಇವರ ಒಂದು ಕಾಣಿಕೆಯಾಗಿ 101 ರೂಪಾಯಿಗಳು ಮತ್ತು ನಮ್ಮ ಅಂಗಳ ಗ್ರಾಮದ ಯುವ ಮುಖಂಡವರಾದಂತ ಆತ್ಮೀಯ ಸ್ನೇಹಿತರಾದಂತ ಪ್ರಣಯ್ ಅವರು, ಎಲ್ಲೇ ಅವರು ಕಾಣ್ತಾನೆ ಇಲ್ಲ ಇದ್ದಾರ, ಬರ್ಲಿ ಅವ್ರ ಹತ್ರ ಜಾಸ್ತಿ ಬರ್ತದೆ. ಯುವ ಮುಖಂಡರು ಅವ್ರಿಗೂ ಕೂಡ ನಾವು ಭಕ್ತಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಈ ಒಂದು ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರ ಒಂದು ಗೀತೆಯನ್ನು ಆಡ್ತಾ ಅಪೇಕ್ಷೆ ಮೇರೆಗೆ ಶಿವಕುಮಾರ ಸ್ವಾಮಿಗಳವರ ಪಾದಕ್ಕೆ ಪ್ರಪಂಚದಲ್ಲಿ ನಡೆದಾಡಿದ ದೇವರು ಅಂತ ಹೆಸರಾದವರು, ಎಲ್ಲಕ್ಕಿಂತ ಹೆಚ್ಚಾಗಿ ಭೂಮಂಡಲದಲ್ಲಿ ಗುರುವಿನ ಒಂದು ಶಕ್ತಿಯನ್ನು ಜಗತ್ತಿಗೆ ಸಾರಿದಂತ ಮಹಾನ್ ಗುರುಗಳು ನಮ್ಮ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು. ಕೋಟ್ಯಾನುಕೋಟಿ ಮಕ್ಕಳಿಗೆ ವಿದ್ಯಾದಾನ ಮಾಡಿದವರು, ಕೋಟ್ಯಾನುಕೋಟಿ ಮಕ್ಕಳಿಗೆ ಅನ್ನದಾನವನ್ನು ಮಾಡಿದವರು, ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಪ್ರಸಾದ ನಡೀತಲ್ಲ 16,000 ಜನಕ್ಕೆ. ಈ ಪ್ರಸಾದ ವಿನಿಯೋಗ ಹೇಗೆ ಅಂತಕ್ಕಂಥದ್ದನ್ನು ಜಗತ್ತಿಗೆ ಸಾರಿದಂತ ನಮ್ಮ ಪರಮ ಪೂಜ್ಯರು, ಅವರಿಲ್ಲದಿದ್ದರೂ ಕೂಡ ಜಗದೊಳಗೆ ಅವರು ಬದುಕಿದ್ದಾರೆ, ನಮ್ಮೆಲ್ಲರ ಜೊತೆಯಲ್ಲೂ ಇದ್ದಾರೆ. ಇಂಥವ್ರನ್ನ ನಾವು ಸ್ಮರಣೆ ಮಾಡಿ ಅವರನ್ನ ಕೊಂಡಾಡಬೇಕು. ಅವರ ಒಂದು ಪುಣ್ಯ ದಿನ ಇವತ್ತು. ನಾವೆಲ್ಲರೂ ಕೂಡ ಅಂಗಳ ಗ್ರಾಮದಲ್ಲಿ ಅವರ ಹೆಸರನ್ನ ಹೇಳಿ ಶಿವಕುಮಾರ ಸ್ವಾಮಿಗಳವರ ಪಾದಕ್ಕೆ, ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳವರ ಪಾದಕ್ಕೆ, ನಡೆದಾಡಿದ ದೇವರು ಶಿವಕುಮಾರ ಸ್ವಾಮಿಗಳವರ ಪಾದಕ್ಕೆ, ಈ ಪ್ರಾಂತ್ಯದಲ್ಲೆಲ್ಲ ಪಾದವನ್ನಿಟ್ಟು ಹೋದವರು ಹೀಗಿರ್ತಕ್ಕಂಥ ಸಿದ್ಧಲಿಂಗ ಸ್ವಾಮಿಗಳವರು ಅವರಿಗಿಂತಲೂ ಕೂಡ ಒಂದು ಕೈ ಮೇಲಾಗಿ ಜನಸೇವೆ ದಾಸೋಹವನ್ನ ವೈಭೋಗವಾಗಿ ಮಾಡ್ತಾ ಇದ್ದಾರೆ ನಮ್ಮ ಶಿವಕುಮಾರ ಸ್ವಾಮಿಗಳವರು. ಒಂದು ಗೀತೆ ಮಹಾಮಹಿಮ ಪರಮ ನಿರಂಜನ ತ್ರಿವಿಧ ದಾಸೋಹಿ ಜಗಜ್ಯೋತಿ ಬಸವಣ್ಣರ ಅನುಯಾಯಿ ಕಾರುಣ್ಯ ಗಂಗೆಯ ಜನಕನಿಗೆ ಮನುಜ ಕುಲವೇ ಶರಣಾಗಿದೆ. ಅನುಕಂಪ ಸಾಗರರ ಹೃದಯಕ್ಕೆ ದೇವಲೋಕವೇ ತಲೆಮಾಗಿದೆ. ಶಿವ ಭಕ್ತನ ಕಂಡ ಭಕ್ತನಿಗೆ ಎಲ್ಲಿಲ್ಲದ ಹರುಷ, ಈ ಶತಮಾನ ಕಂಡ ತೇಜೋ ಪುರುಷ, ಸುದ್ದಿಗಾಗಿ ಸೇವೆ ಮಾಡಲಿಲ್ಲ, ಸೇವೆ ಮಾಡಿ ಸುದ್ದಿಯಾಗಲಿಲ್ಲ, ಸದ್ದಿಲ್ಲದೆ ಸೇವೆ ಮಾಡಿದ ನಡೆದಾಡಿದ ದೇವರೇ ಆದ ಶಿವಕುಮಾರ ಸ್ವಾಮಿಗಳವರ ಪಾದಕ್ಕೆ ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡು ದೈವ. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡು ದೈವ. ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು, ಪ್ರತಿಕಲ್ಲು ಹೇಳುತ್ತಿದೆ ಮುಕ್ತಿಯ ಹೆಸರು. ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು, ಪ್ರತಿಕಲ್ಲು ಹೇಳುತ್ತಿದೆ ಮುಕ್ತಿಯ ಹೆಸರು. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡು ದೈವ.
ಎಲ್ಲರೂ ಒಂದೇ ಎನ್ನುವುದಾಗಿತ್ತು ಜ್ಞಾನದ ಜ್ಯೋತಿಯ ಹಚ್ಚುತ್ತ ನಡೆದ ಧರೆಯಲ್ಲಿ ಅಳಿಯದ ಇತಿಹಾಸ ಬರೆದ ಧರೆಯಲ್ಲಿ ಅಳಿಯದ ಇತಿಹಾಸ ಬರೆದ ಧರೆಯಲ್ಲಿ ಅಳಿಯದ ಇತಿಹಾಸ ಬರೆದ ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡು ದೈವ ದಾನವು ಇದೆ ಎಂದರು ತ್ಯಾಗದಲ್ಲಿ ಸುಖವನ್ನು ಕಾಣೆಂದರು ಧ್ಯಾನದಲ್ಲಿ ಧ್ಯಾನವೂ ಇದೆ ಎಂದರು ತ್ಯಾಗದಲ್ಲಿ ಸುಖವನ್ನು ಕಾಣೆಂದರು ಸೇವೆಯಲ್ಲಿ ದೇವರನ್ನು ನೋಡೆಂದರು ಪ್ರೀತಿಯಲ್ಲಿ ಜಗವನ್ನು ಗೆಲ್ಲೆಂದರು ಉದ್ದಾನ ಶ್ರೀಗಳು ಕೆತ್ತಿದ ಮೂರುತಿ ಇರುಳಾದ ಬಾಳನ್ನು ಬೆಳಗಿತು ಜ್ಯೋತಿ ಪದಗಳಿಗೆ ನಿಲುಕದ ಸಾಧಕ ನೀನು ದಿನದಾಗಿ ಮರೆದದ್ದು ಶೂನ್ಯ ನಾನು ದಿನದಾಗಿ ಮರೆದದ್ದು ಶೂನ್ಯ ನಾನು ದಿನದಾಗಿ ಹಾಡಿದ್ದು ಶೂನ್ಯ ನಾನು ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡು ದೈವ ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡು ದೈವ ಸಿದ್ಧಗಂಗ ಕ್ಷೇತ್ರವೇ ಪೂಜ್ಯರಾವಿಸಿರಿ ಪ್ರತಿ ಕಲ್ಲು ಕೇಳುತ್ತಿದೆ ಬುದ್ಧಿಯ ಹೆಸರು ಸಿದ್ಧಗಂಗ ಕ್ಷೇತ್ರವೇ ಪೂಜ್ಯರಾವಿಸಿರು ಪ್ರತಿ ಕಲ್ಲು ಕೇಳುತ್ತಿದೆ ಬುದ್ಧಿಯ ಹೆಸರು ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡು ದೈವ ಅದರಂತೆ ನಡೆದರು ನಡೆದಾಡು ದೈವ ಅದರಂತೆ ನಡೆದರು ನಡೆದಾಡು ದೈವ ಶಿವಕುಮಾರೇಶ್ವರ ದಯಮಾಡಿ ಊಟದ ಹಾಲಿಂದ ಚೇರ್ಗಳು ಬರ್ತಾ ಇದೆ ಎಲ್ಲರೂ ಸ್ಥಳಾವಕಾಶ ಮಾಡಿ ಕೂತ್ಕೊಳ್ಳಿ ಮುಂದಿನ ವರ್ಷ ಯೋಚನೆ ಬೇರೆ ತರ ಮಾಡವ ಅದರಿಂದ ಇಷ್ಟು ಜನ ಬಂದಿರೋದು ಈ ಗ್ರಾಮದ ಎಲ್ಲರಿಗೂ ಕೂಡ ಸಂತೋಷ ಎಲ್ಲ ಯುವಕರಿಗೂ ಸಂತೋಷ ನಮ್ಮ ಈ ಗ್ರಾಮದಲ್ಲಿ ಇಂಥ ಒಂದು ವೈಭೋಗವಾದ ಹಬ್ಬವನ್ನ ಬಸವ ಜಯಂತಿ ಹಬ್ಬವನ್ನ ಆಚರಣೆ ಮಾಡ್ತಾ ಇರೋದು ನಾವೆಲ್ಲರೂ ಕೂಡ ಒಂದು ಸಂತೋಷದ ಒಂದು ದಿನಗಳನ್ನು ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೀವಿ ಅದಕ್ಕೆ ಮಳರಾಯನು ಕೂಡ ಅವಕಾಶ ಮಾಡಿಕೊಟ್ಟು ಇವತ್ತಿನ ಕಾರ್ಯಕ್ರಮ ಬಹಳ ಚೆನ್ನಾಗಿ ಸುಗಮವಾಗಿ ಸಾಗ್ತಾ ಇದೆ ಇದಕ್ಕೆ ಒಂದು ತಿಂಗಳ ಗಟ್ಟಲೆಯಿಂದ ಶ್ರಮಪಟ್ಟಂತಹ ಎಲ್ಲ ಗ್ರಾಮಸ್ಥರ ಯುವಕರಿಗೂ ಕೂಡ ಭಗವಂತ ಬಸವೇಶ್ವರ ಶಕ್ತಿಯನ್ನು ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ತನುಮನ ಧನಗಳನ್ನು ಸಮರ್ಪಿಸಿದಂತೆ ಎಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಇಲ್ಲಿ ನಾರದರು ಬರ್ತಾ ಇದ್ದಾರೆ ಯಾಕೆಂದ್ರೆ ನಾವು ಮಾಡ್ತಕ್ಕಂಥ ಒಳ್ಳೆ ಕೆಲಸ ನಮ್ಮ ಮಣಿಕಂಠ ಪ್ರಸಾದ್ ಅವರು ಒಂದು ಹೇಳಿದ್ರು ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಮಾಡುವ ನೀಡುವ ನಿಜ ಗುಣ ಒಳ್ಳೆಡೆ ನಾವು ಮಾಡಬೇಕು ನೀಡಬೇಕು ಅನ್ನೋ ಮನಸ್ಸಿದ್ರೆ ಮಾತ್ರ ಭಗವಂತನಿಗೆ ಮೆಚ್ಚುಗೆ ನಾವು ಮಾಡದೆ ನೀಡದೆ ಅಂದ್ರೇನು ಒಂದ್ ಮನಸ್ಸು ಕೊಡಬೇಕು ಅಂತ ಒಂದ್ ಮನಸ್ಸು ಕೊಡಬಾರದು ಅಂತಿದ್ರೆ ಅದು ಯಾವ ದೇವ್ರಿಗೂ ಸಲ್ಲತಕ್ಕಲ್ಲ ಅದಕ್ಕೆ ಜೀವನದಲ್ಲಿ ನಾವು ಇಂಥ ಒಂದು ಒಳ್ಳೆ ಕೆಲಸದಲ್ಲಿ ಭಾಗಿಯಾಗ್ತೀವಲ್ಲ ಇದೊಂದೇ ನಮ್ಮ ಜೊತೆಲಿ ಬರೋದು ಇನ್ನೇನು ಬರುತ್ತೆ ಇನ್ನೇನು ಬರಲ್ಲ ಸಂಪಾದನೆ ಮಾಡಿದ ಆಸ್ತಿ ಅಂತಸ್ತು ಹಣ ಹೊಲ ಗದ್ದೆ ಮನೆ ಮಠ ಎಲ್ಲ ಅಲ್ಲಲ್ಲೇ ಇರುತ್ತೆ ಯಾವ್ದು ತಗೊಂಡೋಗಲ್ಲ ನಾವು ಮೊನ್ನೆ ಒಂದ್ ಸಾವಿಗೆ ಹೋಗಿದ್ದೀವಿ ಏನೊಬ್ಬ ಎಡ್ತಿಗಳು ಅಂತ ಅಳ್ತಾವಳೆ ಅಯ್ಯೋ ನನ್ ರಾಜ್ಕುಮಾರ ಹೊಂಟೋದ್ನಲ್ಲವಾ ಅಯ್ಯೋ ನನ್ ರಾಜ್ಕುಮಾರ ಹೊಂಟೋದ್ನಲ್ಲವಾ ಬೀದಿ ಒಳಗ ಗಂಡ ಹೆಂಡ್ತಿರಿ ಇಬ್ರು ಒಯ್ತಿದ್ರೆ ರಾಜ್ಕುಮಾರು ಭಾರತಿ ಹೋದಂಗ ಆಯ್ತಾ ಅಂತಿದ್ರು ಹಾಗಂದು ಒಂದು ಮುಂಡ ಮಕ್ಕ ತೀರ್ಸ್ಬಿಟ್ರಲ್ಲವಾ ಅಂತ ಎಲ್ಲರೂ ಬೈತಾವಳೆ ನಾವು ಅಷ್ಟೊತ್ತಿಗೆ ಸ್ನೇಹಿತರು ಅಂತ ವಾದ್ಯಗೋಷ್ಠಿಯವರೆಲ್ಲ ಹೂನಾರ ತಕೊಂಡೋದ್ರೆ ನಮ್ನು ಸೇರ್ಸ್ಕೊಂಬೋಯದವ ಶಿವಕುಮಾರಣ್ಣ ದಿನ ಫೋನ್ಲಿ ನಿಮ್ ಕಥನೆ ನೋಡ್ತಿದ್ರು ನೋಡಿ 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 ನೀವು ಕೊನೆಗೆ ಬಂದ್ಬಿಟ್ರಿ ಅಂದ್ರೆ ಯಮದಾರ ಬಂದ್ಯಾ ಅಂತ ಅವ ಇಂಡೈರೆಕ್ಟ್ ಬೋಯ್ತಾವಳೆ ನಾವುನಾರ ಹಾಕ್ಬಿಟ್ಟು ಎಲ್ಲ ಪಾಪ ನೋಡ್ದು ಅಯ್ಯೋ ಪಾಪ ದುಃಖ ಹಂಗದ ಏನ್ ಮಾಡಕ್ಕಾಗತ್ತೆ ಅಂತಿದ್ರೆ
ಸಮಾಧಿ ಹತ್ರ ಎತ್ಕೊಂಡು ಹೋದ್ರು. ಬುದ್ಧಿಯವ್ರ ಪೂಜೆ ಗೀಜೆ ಎಲ್ಲ ಮುಗಿಸಿದ್ರು. ದಿಕ್ ಪೂಜೆ ಎಲ್ಲ ಮಾಡಿ ಒಳ ಕೇಳಿಸ್ಬಿಟ್ಟವ್ರೆ. ಅಯ್ಯೋ ಅಯ್ಯೋ, ಇನ್ನೊಂದ್ ಗಳಗ ನನ್ ದೊರ ಮಗನ್ ಮುಚ್ಚಿಬಿಡ್ತಾರಲ್ಲವಾ, ಅಯ್ಯೋ ನನ್ ರಾಜ್ಕುಮಾರ್ನ ಮುಚ್ಚಿಬಿಡ್ತಾರ, ಬೆಳ್ಳು ನೋಡಿಯಪ್ಪ, ನೋಡಿ ಅಂತಳ. ಏನು ಇವ್ ಅಷ್ಟೊತ್ತಿಂದ ಹೋಗಂತಿರೋದು? ಅಯ್ಯೋ ಮುಚ್ಚಿಬಿಡ್ಬೇಡಿ ಕಣಪ್ಪ ಮಣ್ಣ, ಒಂಚೂರು ನೋಡಿ, ಒಂಚೂರು ನೋಡಿ ಅಪ್ಪ, ಒಂಚೂರು ನೋಡಿ. ಬೆಳ್ಳಲ್ಲಿ ಒಂದು ಉಂಗುರ ಉಳ್ಕೊಂಬಿಟ್ಟದ. ಮುಚ್ಚಬೇಡಿ ಕಣಪ್ಪ, ನೋಡಿ. ಆ ಒಳಗ ಉಳ್ತಿದ್ನಲ್ಲ ಅಣ್ಣ ಅಂತ ನಾಕೋ ಎಣ ಊದ್ಕೊಂಬಿಟ್ಟು ಏನ್ ಬಟ್ಟೆ ಆದ್ರೂ ಉಗ್ರ ಬತ್ತಾ ಇಲ್ಲ, ಏನ್ ಮಾಡೋದೀಗ? ಹಾಗದ್ ಬೇಡ ಕಣಪ್ಪ, ಇರಗಂಟ ನಾಯಿ ಕತ್ತೀನಿ, ಸತ್ ಮೇಲೆ ನೀನೇ ಇಕ್ಕಬೇಕು ಅಂತಿದ್ರು ಅವರು. ಮಾತ್ಗೂ ಆ ಉಂಗ್ರದಲ್ಲಾದ್ರೂ ಅವ್ರ ಮುಖ ನೋಡ್ಕತ್ನಿ. ಬಿಚ್ಚಗಪ್ಪ, ಬಿಡ್ಬೇಡಕ್ಕಪ್ಪ, ಬಿಚ್ಚಗಪ್ಪ, ಅಯ್ಯೋ ಬಿಚ್ಚಗಪ್ಪ. 10 ಗ್ರಾಮದ 1 ಲಕ್ಷ ರೂಪಾಯಿ ಆಯ್ತ ಕಣಪ್ಪ ಈಗ. ಅಕ್ಕ ಏನಾದ್ರೂ ಬತ್ತಾ ಇಲ್ಲ, ನಾನೇನ್ ಮಾಡ್ಲಿ ಈಗ? ಅಯ್ಯೋ ಬುದ್ಧಿಯವ್ರಂದ್ರು ತಳ್ಳಿ ಮಣ್ಣ ಅಂದ್ರು. ಅಯ್ಯೋ ಸುಮ್ಮನೆ ಬುದ್ಧಿ ತಳ್ಬಿಡ್ಬೇಡಿ ಮಣ್ಣ. ಅಯ್ಯೋ ಇದೆಲ್ಲ ಕುಡುಗ್ಲಿ ಕೊಡು ಕುಸು, ಇಲ್ಲಿ ಏನ್ ಬಿಟ್ಟದೆ, ಕುಡುಗ್ಲೆತ್ತಿ ಒಳ ಕೊಟ್ಟು ಬಿಡೋದ, ಕೂದ್ ಹಾಕ್ಬಿಡಪ್ಪ, ಬೆಳ್ಳೆ ಕೂದ್ ಹಾಕ್ಬಿಡೋತಾಗ, ಬೆಳ್ಳೆ ಕೂದ್ ಹಾಕ್ಬಿಡೋದು. ಅಯ್ಯೋ ನನ್ ದೊರ ಮಗನಿಗೆ ಬೆಳ್ಳು ಕೂದ್ ಬಿಟ್ರ ಅದು ಎಷ್ಟು ನೊಂದದಕ್ಕವ. ಅದಕ್ಕೂ ಹೇಳ್ತಾವಳ, ತಳ್ಬಿಡ್ತೀನಿ ಒಳಕ ಅಂತೀನಿ ನಾನು. ಕುಯ್ಯಕ್ಕ ಕುಡ್ಲು ಕೊಟ್ಬಿಟ್ಟಾಳ, ಊರ ಕಳಕ ಅಂದ್ಬಿಟ್ಟು. ಅಯ್ಯೋ ನನ್ ದೊರ ಮಗನು ನೊಂದದೇನೋ ಅಂತಾಳಲ್ಲ. ಆಗ ಕುದ್ರ ಬೆಳ್ಳ ನೊರಕನ್ ಮುರಿದ್ದೆ, ಉಂಗ್ರ ಕಳೆದು ಕೊಟ್ಬಿಡ್ತಲೆ, ಒರೆಸ್ಬಿಟ್ಟು ಸೇರಕ್ ಗಂಟೆ ಹಾಕೊಂಬಿಟ್ಲಲ್ಲಪ್ಪ. ಅಲ್ಲೇ ಒಂದ್ ಉಂಗ್ರ ಬಿಟ್ಬಿಡ್ಲಿಲ್ಲ ನಾವು. ಅಕಸ್ಮಾತ್ ಬಿಟ್ಟಿದ್ರು ಬಾಮಯ್ಯನ ಸಾಯಂಕಾಲ ಸ್ಕೆಚ್ ಹಾಕನು, ನಮ್ ಬಾಮೇನ ಹೊತ್ಕೋಯ್ತಿದ್ನ ಇದ ಅಂತ. ಅದಕ್ಕೆ ನೋಡಿ, ಯಾವುದು ನಮ್ಮದಲ್ಲ. ಇಲ್ಲಿಗೆ ಬರುವಾಗ ನಾವೇನು ತಕೊಂಡು ಬಂದಿಲ್ಲ, ಇಲ್ಲಿಂದ ಹೋಗುವಾಗ್ಲೂ ಏನು ತಕೊಂಡು ಹೋಗಲ್ಲ. ಮಾಡೋ ಒಳ್ಳೆ ಕೆಲಸ ಇವತ್ತು ನೀವೇನು ಮಾಡ್ತಾ ಇದೀರಿ, ದೊಡ್ಡ ಕೆಲಸ. ಇದೊಂದು ಮಾತ್ರ ನಮ್ಮ ಜೊತೆಯಲ್ಲಿ ಬರುತ್ತೆ, ಇನ್ಯಾವುದು ನಮ್ಮ ಜೊತೆಯಲ್ಲಿ ಬರಲ್ಲ. ಅದಕ್ಕೆ ಇಂಥ ಒಂದು ಒಳ್ಳೆ ಕೆಲಸಕ್ಕೆ ಎಲ್ರೂ ಕೈ ಜೋಡಿಸ್ಬೇಕು. ಅಂತ ಕೆಲಸಕ್ಕೆ ಎಲ್ಲರೂ ಕೈ ಜೋಡಿಸಿದ್ದಾರೆ. ಈ ಊರಿನಿಂದ ಹೊರ ಊರುಗಳಲ್ಲಿ, ಹೊರಪಟ್ಟಣಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನನ್ನ ಗ್ರಾಮ ಅಂತ ಬಂದು ತಮ್ಮ ಗ್ರಾಮದಲ್ಲಿ ಇಂಥ ಒಂದು ಬಸವ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರಿಗೂ ಒಂದು ಚಪ್ಪಾಳೆ ಹೊಡಿಬೇಕು ಅಂತ ಹೇಳಿದ್ದು. ಅದಕ್ಕೆ ಇಲ್ಲಿ ನಾರದರು ಭೂಲೋಕವನ್ನು ಸುತ್ತಾಡಿಕೊಂಡು ಕೈಲಾಸ ಪರ್ವತಕ್ಕೆ ಬರ್ತಿರ್ಬೇಕಾದ್ರೆ ಸಪ್ತ ಶಿವಕೋಟಿ ಗಣಗಳ ಮಧ್ಯದಲ್ಲಿ ಶಿವನ ಎತ್ತರವಾದ ಪೀಠದಲ್ಲಿ ಕುಳಿತಿದ್ದಾನೆ ಕೈಲಾಸ. ನಾರದರು ಬತ್ತಿದ್ದಾಗ ಕೈಲಾಸವಲ್ಲೇ ನಿಶಬ್ದ ಆಗೋಯ್ತು. ಯಾಕೆಂದ್ರೆ ನಾರದರು ಭೂಲೋಕದಲ್ಲಿ ಈಗಿನ ಮಾದೇಶ್ವರನ ಬೆಟ್ಟಕ್ಕೆ ಹೋಗೋ ದಾರಿಯಲ್ಲಿ ತಾಳು ಬೆಟ್ಟ ಇದೆಯಂತಲ್ಲ, ಅಲ್ಲಿಗೆ ಬಂದವ್ರೆ. ಅಲ್ಲಿ ಬೇಡರ ಕಂಪನಿಗರಿಗೆಲ್ಲ ಭಯ ಕೊಟ್ಟವ್ರೆ. ಸದ್ದೋ ಅಯ್ಯೋ CM ಕುರ್ಚಿಗೂ ಇಷ್ಟೊಂದು ಗಲಾಟೆ ಏನಿಲ್ಲ ಬಿಡೋತಾಗ, ಒಂದು ಕುರ್ಚಿ ಸಿಕ್ಬಿಡ್ತಲ್ಲ ಅಂತ ಖುಷಿ ಅವ್ರಗ. ಸ್ವಲ್ಪ ಹೊತ್ತು ಸುಮಾರು ಕುರ್ಚಿಗಳು ಸಿಗ್ತಾವ, ಸುಮ್ಮನೆ ಏನಾಗಲ್ಲ. ಕೆಲವ್ರು ತಿರ್ಗಾಡಕ್ ಹೋಯ್ತಾರೆ, ನೆಂಟರುಗಳ ಮನೆಗೆ ಹೋಯ್ತಾರೆ, ಸುತ್ತಾಡ್ತಿರ್ತಾರೆ. ಅವ್ರೆಲ್ಲಾರ್ಗೂ ಕೂಡ ಜಾಗ ಬಿಟ್ಟುಬಿಟ್ಟು ಹೋಯ್ತಾರೆ. ನಿಂತಿರೋರ್ಗೆ ಆಗೋ ಸ್ವಲ್ಪ ಜಾಗ ಐತೆ, ಈಗೆಲ್ಲ ಕುರ್ಚಿ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳಿ. ಇಲ್ಲೇನಾಗಿದೆ, ಮಾದೇಶ್ವರ ಭೂಲೋಕ ಕುಟ್ಟೋದಕ್ಕೆ ಮೂಲ ಕಾರಣ ಏನಪ್ಪಾ ಅಂದ್ರೆ, ಭೂಲೋಕದಲ್ಲಿ ಈಗಿನ ಮಾದೇಶ್ವರನ ಬೆಟ್ಟದ ಪ್ರಾಂತದಲ್ಲಿ ದಿದಿಂಬಿಯ ಮಗನಾಗಿರ್ತಕ್ಕಂಥ ಶ್ರವಣಾಸುರ ಎಂಬ ರಾಕ್ಷಸ ಅಟ್ಟಾಸ್ತಿಂದ ಶಿವಶರಣರಿಗೆ ಕೊಡಬಾರದು ಹಿಂಸೆ ಕೊಡ್ತಿದ್ದ. ಇದನ್ನೆಲ್ಲವನ್ನ ತಿಳ್ಕೊಂಡು ಉತ್ತರಾಜಮ ಶಿವದಾಸರಿಬ್ರು ಮಕ್ಕಳಿಲ್ಲ ಅಂತ ಗೋಳಾಡ್ತಿರುವಂತ ವಿಚಾರವನ್ನು ತಿಳ್ಕೊಂಡು ಕೈಲಾಸ ಪರ್ವತದ ಕಡೆ ನಾರದರು ಬಂದಿದ್ದಾರಲ್ಲ. ಶಿವನು ಕೇಳ್ತಾನೆ, ನಾರದ ಈಗ ಭೂಮಂಡಲವನ್ನು ಸುತ್ತಾಡಿಕೊಂಡು ಬರುವ ನೀನು ವಿಶೇಷವಾದ ವಾರ್ತೆ ಏನಾದ್ರೂ ತಂದಿರುವೆಯಾ? ಪರಮೇಶ್ವರ, ನಾನು ಈಗ ತಾನೇ ಭೂಲೋಕದಿಂದ ಬರ್ತಾ ಇದ್ದೇನೆ. ಎಲ್ಲಿ ನೋಡಿದ್ರಲ್ಲಿ ಕೊಲೆ, ಸುಲಿಗೆ, ವಂಚನೆ, ಮೋಸ, ಅನ್ಯಾಯ, ಅಹಂಕಾರಗಳು ತುಂಬಿರ್ತಕ್ಕಂಥ ಭೂಮಂಡಲದಲ್ಲಿ ಶಿವಭಕ್ತಿಯನ್ನ ಹುಟ್ಟಾಕಬೇಕು ಪರಮೇಶ್ವರ. ಆ ವಿಚಾರ ತಿಳಿಸೋದಕ್ಕೆ ನಾನು ಇಲ್ಲಿಗೆ ಬಂದೆ. ನಾರದ, ಹಾಳಾಗುತ್ತಿರುವ ಶಿವಭಕ್ತಿಯನ್ನು ಉದ್ಧಾರ ಮಾಡುವುದಕ್ಕೋಸ್ಕರವಾಗಿ ನನ್ನ ನಿರ್ಮಾಯ ಕಳೆಯ ಭೂಲೋಕದಲ್ಲಿ ಮಹಾದೇವ ಎಂಬತಕ್ಕಂಥ ಅವತಾರವನ್ನು ತಾಳುತ್ತೆ. ಆ ಮಹಾದೇವ ಅವತಾರದಿಂದ ಬೇಡ ಕಂಪನಿಗರಿಗೆಲ್ಲ ಶಿವಲಿಂಗ ಧಾರಣೆ ಆಗುತ್ತೆ. ಆ ಮಹಾದೇವ ಅವತಾರದಿಂದ ದುಷ್ಟನಾಗಿರ್ತಕ್ಕಂಥ ಶ್ರವಣನ ಸಂಹಾರವಾಗುತ್ತೆ. ಆ ಮಹಾದೇವ ಅವತಾರದಿಂದ ಹಾಳಾಗುತ್ತಿರುವ ಶಿವಭಕ್ತಿ ಉದ್ಧಾರವಾಗುತ್ತೆ. ಆದರೆ ಉತ್ತರಾಜಮನ ಹೊಟ್ಟೆಯಲ್ಲಿ ಮಾತ್ರ ಮಕ್ಕಳಾಗೋಲ್ಲ ನಾರದ. ಪರಮೇಶ್ವರ, ಹಗಲು ರಾತ್ರಿ ನಿನ್ನ ಧ್ಯಾನ ಮಾಡುವ ಗಂಡ ಹೆಂಡತಿಯರಿಗೆ ಮಕ್ಕಳಿಲ್ಲವೇ ತಂದೆ? ಇಲ್ಲ ನಾರದ, ಈ ಜನ್ಮದಲ್ಲಿ ಮಕ್ಕಳಿರುವ ಭಾಗ್ಯವನ್ನು ಪಡ್ಕೊಂಡು ಹುಟ್ಟಿಲ್ಲವಾದ್ದರಿಂದ ಅವಳಿಗೆ ಮಕ್ಕಳಿಲ್ಲ. ಅರ್ಥ ಆಯ್ತಲ್ಲ? ಮಕ್ಕಳಿಲ್ಲ ಅನ್ನೋ ಮಾತನ್ನು ಕೇಳಿದಾಗ ಗಣಪತಿ ನಂದೀಶ್ವರಲ್ಲೇ ಹೇಳ್ತಾರೆ, ಪರಮೇಶ್ವರ, ಮಕ್ಕಳಿರುವ ಭಾಗ್ಯ ಅವಳಿಗಿಲ್ಲ ನಿಜ, ಮಕ್ಕಳನ್ನೆತ್ತಿ ಮುದ್ದಾಡುವ ಭಾಗ್ಯವಿದೆಯಲ್ಲ. ನೀನು ಮಹಾದೇವನಾಗಿ ಹುಟ್ಟಬೇಕಾದ್ರೆ ನಿನಗೆ ತಂದೆ ತಾಯಿಗಳು ಬೇಡವೆ?
ಒಳ್ಳೆ ಪುಣ್ಯಕ್ಷೇತ್ರಗಳು ಬೇಡವೆ, ಅದಕ್ಕೆ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ನೀನು ಶ್ರೀಶೈಲದಲ್ಲಿ ಯಾಕೆ ಹುಟ್ಟಬಾರದು, ಉತ್ತರಾಜಮ ಶಿವದಾಸರಿಗೆ ಏಕೆ ಸಾಕು ಮಗನಾಗಿ ಸಿಕ್ಕಬಾರದು? ಸದ್ದೋ ಇದರಿಂದ ಅವರ ದುಃಖವೂ ದೂರವಾಗುತ್ತೆ, ಭೂಮಂಡಲವೆಲ್ಲ ಶಿವಮಯವಾಗುತ್ತೆ ಎಂದಾಗ ಗೋಪಾಲ್ಪುರ ಸಿದ್ಮಲಪ್ಪನವರಿಗೆ ಕಾರ್ಯಕ್ರಮ ಹೆಚ್ಚಿ ಗೌರವ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಭಗವಂತವ್ರು ಒಳ್ಳೇದು ಮಾಡಲಿ ಅಂತ ಕೊಟ್ಟ ಕಾಣಿಕೆಯನ್ನು ಸ್ವೀಕರಿಸ್ತಾ ಮಹಾದೇವನಾಗಿ ಹುಟ್ಟಿ 12 ವರ್ಷ ಬಾಲಲೀಲೆಗಳನ್ನ ಅಲ್ಲಿ ಕಳೆದು ತದನಂತರ ಸುತ್ತೂರು ಕುಂತೂರು ಸರಗೂರುಗಳೆಂಬತಕ್ಕಂಥ ಪುಣ್ಯಕ್ಷೇತ್ರಗಳನ್ನು ಸುತ್ತಾಡಿ 77 ಮಲೆಗಳಲ್ಲಿ ಶಿವಭಕ್ತಿ ಎಂಬ ಬೀಜವನ್ನು ಬಿತ್ತಿ ಉಗೇ ಉಗೇ ಮಹತ್ಮಲ್ಲಯ್ಯ ಅಂತ ಕೂಗಿದವರ ಜೀವನವನ್ನು ಪಾವನಗೊಳಿಸ್ತೇನೆ ಎಂದಾಗ ಕೈಲಾಸದಲ್ಲಿ ಢಮರುಗ ಕೊಂಬನಾದ ತಮಟೆಗಳು ಢಮಢಮನೆ ಮುಳುಗ್ತಾ ಇದೆ ಕೈಲಾಸದಲ್ಲಿ. ಬಸವಣ್ಣನವರು ಒಂದು ಮಾತು ಹೇಳ್ತಾರೆ ನೋಡಿ, ಮಧ್ಯ ಮಧ್ಯೆ ಬಸವಣ್ಣವ್ರನ್ನ ನಾವು ನೆನೆಸ್ಕೋಬೇಕು. ಇವತ್ತು ಬಸವ ಜಯಂತಿ, ಮಾದೇಶ್ವರನ ಕಥೆಯಾದ್ರೂ ಕೂಡ ಬಸವಣ್ಣನವರ ಹೆಸರು ಮಧ್ಯ ಮಧ್ಯೆ ಬರ್ತಾನೆ ಇರಬೇಕು. ಬಸವಣ್ಣನವರ ತತ್ವವನ್ನು ನಾವೆಲ್ಲರೂ ಕೂಡ ಪಾಲಿಸಬೇಕು. ಬಸವಣ್ಣವರು ಏನ್ ಹೇಳ್ತಾರೆ ವಚನದಲ್ಲಿ, ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಎನ್ನಹುದಯ್ಯ, ನೀನೊಲಿದರೆ ವಿಷವೂ ಅಮೃತವಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥ ಇದಿಲಿರ್ಪದು ಕಾಡ ಕೂಡಲ ಸಂಗಮ ದೇವ. ಮಾನವನ ಕೈಲಿ ಏನೂ ಇಲ್ಲ. ಪರಮಾತ್ಮ ಒಬ್ಬ ಒಲ್ದು ಬಿಟ್ರೆ ಒಣಗೋಗಿರೋ ಮರ ಚಿಗುರ್ಕೊಳ್ಳುತ್ತಂತೆ, ಪರಮಾತ್ಮ ಒಬ್ಬ ಒಲ್ದು ಬಿಟ್ರೆ ಬರಡಾಗಿರೋ ಭೂಮಿ ಬೆಳೆಯುತ್ತಂತೆ, ಬರಡಾಗಿರೋ ಹಸು ಕರೆಯುತ್ತಂತೆ. ಪರಮಾತ್ಮನ ಸಾಕಾರ ಒಂದಿದ್ರೆ ನಾವೇನು ಬಯಸ್ಕೋತೀವೋ ಅದು ನಮ್ಮನ್ನೇ ಹೊಡಿಕೊಂಬತ್ತದಂತೆ. ಅವನು ಸಾಕಾರ ಇಲ್ಲ ಅಂದ್ರೆ ಅಮೃತ ಇಟ್ಕೊಂಡಿದ್ರು ಕೂಡ ಅದು ವಿಶ್ವಾಗುತ್ತಂತೆ ನೋಡಿ. ಅದಕ್ಕೆ ನಮಗೆ ಯಾರ ಬಲವಿರಬೇಕು? ಭಗವಂತನ ದೈವ ಬಲವಿದ್ದಾಗ ಮಾತ್ರ ನಮ್ಮ ಜೀವನ ಸಾರ್ಥಕ. ಇಲ್ಲಿ ಗಂಡ ಹೆಂಡತಿ ಇಬ್ರು ಅಲ್ಲಿ ಕೈಲಾಸದಲ್ಲಿ ಶಿವನ ಆಶೀರ್ವಾದ ಮಾಡೋದಕ್ಕೂ ಭೂಲೋಕದಲ್ಲಿ ಉತ್ತರಾಜಮ ಶಿವದಾಸರಿಬ್ರು ಪೂಜಾ ಪ್ರಸಾದಗಳನ್ನು ಸ್ವೀಕರಿಸಿ ಮಲಗಿದ್ದಾರೆ. ಬೆಳಗಿನ ಜಾವದ ಕನಸಿನಲ್ಲಿ ಶಿವ ಪ್ರತ್ಯಕ್ಷನಾಗಿದ್ದಾರೆ. ಉತ್ತರಾಜಮನವರೇ, ನಿಮ್ಮ ಹೊಟ್ಟೆಯಲ್ಲಿ ಮಕ್ಕಳಿಲ್ಲ ತಾಯಿ, ಆದರೆ ನಿಮಗೊಂದು ಮಗುವನ್ನು ನಾನು ಕರುಣಿಸುತ್ತಿದ್ದೇನೆ. ಆ ಮಗುವು ಊರವರೆಗಿರ್ತಕ್ಕಂಥ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ನಿಮಗೋಸ್ಕರವಾಗಿ ಮಲಗಿದೆ. ಮಗುವನ್ನು ಕರೆತಂದು 13ನೇ ದಿವಸ ಮಗುವಿಗೆ ಮಹಾದೇವ ಎಂಬುದಾಗಿ ನಾಮಕರಣ ಮಾಡಿ ನಿಮ್ಮ ಬಾಳ ಬಂಗಾರವಾಗಲಿ. ಶಿವೋಹಂ ಶಿವೋಹಂ ಶಿವೋಹಂ. ಪಟ್ಟನ್ ಕಣ್ಣು ಬಿಡ್ತಾಳೆ, ಅಷ್ಟೊತ್ತವರೆಗೂ ಕಂಡಿರೋದು ಕನಸು. ಈ ಜಗತ್ನಲ್ಲಿ 2 ತರದ ಕನಸು ಬೀಳ್ತಾವಂತೆ. ಅದ್ಯಾವ್ದಪ್ಪ ಅದು? ಈ ಮಲಗುವಾಗ ದೇವ್ರ ಸ್ಮರಣೆ ಮಾಡ್ಕೊಂಡ್ ಮಲಗ್ತಾರ ನೋಡಿ. ಗುರುವೇ, ಗುರುಮಲ್ಲೇಶ, ಮಾದೇಶ್ವರ, ನಂಜುಂಡೇಶ್ವರ, ನನ್ನ ಒಬ್ಬನ ಕಾಪಾಡಪ್ಪ ಅಂತ ಎಡಮಕ್ಳ ಮಲಗಿ ಬಲಮಕ್ಳಿಗೆ ಹೇಳ್ತಾರಲ್ಲ, ಅವ್ರಿಗೆ ಒಳ್ಳೊಳ್ಳೆ ಕನಸೆ ಬೀಳ್ತಾವಂತೆ. ಬಿದ್ದ ಕನಸಲ್ಲ ನಿಜವಾಯ್ತವಂತೆ. ಇದಕ್ಕೆ ಸುಸ್ವಪ್ನ. ಈ ಪಕ್ಕದಲ್ಲಿ ನಾವು ಗಾಡಕತ್ತಕ ಸತ್ತೋದ್ರೂ ಸಾಯಲ್ಲ. ದೇವ್ರ ಸ್ಮರಣೆ ಮಾಡ್ಕೊಂಡ್ಬಿಟ್ಟಲ್ಲ, ದೇವರೇ ಬಂದು ಕಾವಲು ಕಾಯ್ಕೊಂಡಿರ್ತಾನಂತ. ಇದಕ್ಕೆ ಸುಸ್ವಪ್ನ. ಇನ್ನು ಕೆಲವರಿಗೆ ದುಸ್ವಪ್ನ ಅಂದ್ಬಿಟ್ಟು ಬೀಳ್ತದೆ. ಈ ಮಾದೇಶ್ವರನ ಕಥೆನ ಅರ್ಧಂ ಕೇಳ್ಬಿಟ್ಟು ಹೋಯ್ತಾರಲ್ಲ, ಅದು 2-3 ಜನ ಹೋಯ್ತಾವ್ರು ನೋಡೋದು, ಅವ್ರಿಗೆ ಬೆಳಗು. ಈ ಲೋಕದ ವ್ಯವಹಾರಗಳೆಲ್ಲ ತಲೆಗಚ್ಕೊಂಬನಿಕತ್ತ ನಾಳೆ ಬಡ್ಡಿ ದುಡ್ಡು ಬೇರೆ ಬಂತು. ಅಯ್ಯೋ 10ನೇ ತಾರೀಕು ಬಂತು ಅವ್ರ ಜೀವ ಹೋಯ್ತಕ್ಕ. ಚೀಟಿ ಬೇರೆ ಕಟ್ಟಬೇಕು, ಕಂತ್ ಕಟ್ಟಬೇಕು. ಸಂಘ ಬರ ಕಣೋ, 6 ಸಂಘದಲ್ಲಿ ಎತ್ಬಿಟ್ಟಿನಿ ಕಣ. ಎಷ್ಟಪ್ಪ? 6 ಸಂಘದಲ್ಲಿ ಎತ್ಕೊಂಡ್ಬಿಡ. 8 ಆಗೋದು 5ನೇ ಕಟ್ಟಕ್ಕದೆ ಬೆಳಗ್ಗೆ ಊರ್ ಬಿಡೋತಾಗದ. ನೀ ಏನ್ ಊರ್ ಬಿಡ್ಬೇಕಾಗಲ್ಲ, ಅವರೇ ಬಿಡಿಸ್ತಾರ. ಸುಮಾರು ಜನ ಬಿಟ್ಟಾರ. ಇದೆಲ್ಲ ಭಾಗಕಾರ ಗುಣಾಕಾರ ಮಾಡ್ತಾ ಬೆಳಕರೆ ಗಂಟ ಕಾಣಿಸೋ ಹಂಗೆ ಬಿದ್ದಿರ್ತವ. ಯಾಕೋ 5 ದಿವಸ ಕಾಣಿಸ ಸರ್ಲ ಕತ್ಕೊಂಡ ಮನಿ ಕತ್ತು ಅಂದ್ರೆ ಬಳಗಜು ಕುಂಕುಮ ಹುಲ್ಲ 600 ಗಟ್ಲೆಲ್ಲ ಕಾಣಿಸ್ಕತ್ತ. ಬಳಗಜು ಕುಂಕುಮ. ಅಯ್ಯೋ ಮೊನ್ನ ಗುಂಡ್ಲಪೇಟ ಭಾರತವು ಪೋಕ್ಲೈನ್ಲಿ ಕುಂಕುಮನ ಟ್ಯಾಕ್ಟರ್ ತುಂಬ್ದಾಗ ಆಯ್ತಿತ್ತು ಕವ. ಕುಂಕುಮನ ಟ್ಯಾಕ್ಟರ್ ತುಂಬ್ದಾಗ ಆಯ್ತದ. ಆಗಳ ಯಾವಳ ಮುತ್ತೈದವ್ ಸಾಯ್ತಾಳ ಬಿಡು. ಯಾವ ಮುತ್ತೈದವಳು ಸಾಯಲ್ಲ. ಇವ್ ಮನೆ ಕಳವತ್ತಾನೆ ಯಾವ ಮನಗಿಲ್ಲ. ಯಾವ ಮನಗಿಲ್ಲ ಅಂದ್ರೆ ದೇವ್ರ ಸ್ಮರಣೆ ಮಾಡ್ಕೊಂಡ್ ಮಲಗಿಲ್ಲ. ಇದಕ್ಕೆ ಸುಸ್ವಪ್ನ ದುಸ್ವಪ್ನ. ಇವಳಿಗೆ ಬಿದ್ದಿರೋದು ಸುಸ್ವಪ್ನ. ಬೆಳಗಿನ ಜಾವದಲ್ಲಿ ಊರಾಚೆ ಬರ್ತಿರ್ಬೇಕಾದ್ರೆ ಹಾಸಿದ ಬಿಲ್ಪತ್ರೆಯ ರಾಶಿ ಮೇಲೆ ಆಗ ತಾನೇ ಹುಟ್ಟಿದ ಕಂದ ಅಣೆಯಲ್ಲಿ ಭಸ್ಮ ಕೊರಲು ರುದ್ರಾಕ್ಷಿ ಕಂಠದಲ್ಲಿ ಶಿವಲಿಂಗ ಶಿವಮಾಲೆಯನ್ನ ಹಾಕಿ ವಿಭೂತಿ ದಾರಿಯಾಗಿ ಮಲಗಿದ್ದಾನೆ ಕಂದ. ಅಳುತ್ತ ಮಲಗಿದ್ದಾನೆ. ಹಿಂಗತ್ತದನ ಕೂಸು ಹುಟ್ಟಿದೇಟ್ಗೆ. ಮನಸ್ಸ ಆಯ್ತು. ಏನು ಮಕ್ಕಳು ಹುಟ್ಟಿದೇಟ್ಗೆ ಅಳ್ಳೇಬೇಕೇನೋ. ಹಳ್ಳಿ ಅನ್ನೋದು ಸತ್ತೋದು ಅಂತ ನಗನಾಡ್ಕ ಹುಟ್ಟದೇ ಇಲ್ವಾ? ಆಮೇಲೆ ಊಟಕ್ಕೆ ಇಟ್ಬಿಟ್ರೆ ಹುಚ್ಚು ಬೆಪ್ಪು ನಂತರ. ನೀ ಹೆಂಗ್ ಹುಟ್ಟಿದೆಯೋ ಹಳ್ಳಿ ಅಳ್ತೆ ತಾವು ಮಿಕ್ಸು.
ಈ ಹುಟ್ಟುತ್ತಾನೆ ಮಕ್ಕಳು ಅಳಳ್ತಾ ಹುಟ್ಟವಲ್ಲ ಯಾಕ್ರೋ ನಿಮ್ಗೆ ಸ್ವಲ್ಪ ಹಿಂದೆ ನಿಂತುಗಳಿಲ್ಲ ಆದ್ರೂ ಚೇರ್ಗಳು ಹಾಕೊಂಬಿಡಿ ಅಲ್ಲಿ ಸರಿ ಆಯ್ತದೆ. ಅಲ್ಲಿ ಹಿಂದ್ಗಡೆ ಅವರು ಕಾಣಿಸಲ್ಲ ಅಂತ ಅಷ್ಟೇ. ಇರ್ಲಿ 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 ಸಮಾಧಾನ ಮಾಡ್ಕೊಳ್ಳಿ, ಏನಿಲ್ಲ. ಅಲ್ಲಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳಿ ದಯವಿಟ್ಟು. ಇದು ನಿಮ್ಮ ಕಾರ್ಯಕ್ರಮ, ನಿಮ್ಮೂರಿನ ಕಾರ್ಯಕ್ರಮ. ದಯಮಾಡಿ ಎಲ್ಲಾರ್ಗೂ ಕೂಡ ಅವಕಾಶ ಮಾಡಿಕೊಟ್ಟು ಇವತ್ತಿನ ಕಾರ್ಯಕ್ರಮ ಯಶಸ್ಸುಗೊಳಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ತಾ, ಈ ಪುಣ್ಯ ಕಾರ್ಯಕ್ರಮದಲ್ಲಿ ಈ ಹುಟ್ಟುತ್ತಾನೆ ಮಕ್ಕಳು ಅಳ್ತಾ ಅಳ್ತಾ ಹುಟ್ಟುತ್ತಾವಲ್ಲ ಯಾಕೆ ನಿಮಗೆ? ದೊಡ್ಡ ಆಸ್ಪತ್ರೆಯಲ್ಲಿ ಡೆಲಿವರಿ ಆದ್ರೂ ಅಲ್ಲೂ ಅಳ್ತಾನೆ ಹುಟ್ಟೋದು, ಬಡವ್ರ ಮನೇಲಿ ಡೆಲಿವರಿ ಆದ್ರೂ ಅಲ್ಲೂ ಅಳ್ತಾನೆ ಹುಟ್ಟೋದು. ಇದಕ್ಕೆ ಶರಣರು ಒಂದು ಮಾತು ಹೇಳ್ತಾರೆ, ಮಾನವ ಜಗಕ್ಕೆ ನೀ ಬರುವಾಗ ನೀನೊಬ್ಬನಳುತ್ತಿದ್ದೆ ಜಗವೆಲ್ಲ ನಗುತ್ತಿತ್ತು. ಮಾನವ ಜಗವನ್ನೇ ಬಿಟ್ಟು ಹೋಗುವಾಗ ನೀನೊಬ್ಬ ನಗುತ್ತಿದ್ದೆ ಜಗವೆಲ್ಲ ಅಳುತ್ತಿತ್ತು ಕಾಣ. ಎಂತ ಮಾತಿದು. ಒಂದ್ ಕೂಸು ಹುಟ್ಟು ಅಂದ್ರೆ ಮನ ಮಂದಿಯವ್ರಿಗೆಲ್ಲ ಖುಷಿ. ಏನ್ ಆಸ್ಪತ್ರೆ ಎಂದೇ ಫೋನು ಗಂಡು ಕಣ ಗೊತ್ತಾಯ್ತಕ್ಕಬ್ಬವ, ಏನು ಫೋನ್ಗಳು ಸರಿಯಾಗಿ ಕೇಳಲ್ಲ ಹೋಗತ್ತ ಗಲಾಟಿಲಿ. ಗಂಡು ಕೇಳಿಸ್ಕೊಬ್ಬವ ಜೋರ ಮಾತಾಡ್ಲ. ಈಗಲೇ ಕಿವಿ ಕಿತ್ತ ಮಡ್ಗ ಮರ ಫೋನ ಏನ್ ಕೂಗ್ತಾನೆ ಸಮಸ್ತ ತಡ್ಕೊಳಕ್ ಆಯ್ತಿಲ್ಲ. ಸಂತೋಷ ನಿನ್ ಗಂಡ ಹೆಂಡ್ತಿ ನೋಡ್ಬೇಕಲ್ಲೇ. ಕೂಸು ನನ್ನಾಗೂ ಇಲ್ಲ ನಿನ್ನಾಗೂ ಇಲ್ಲ. ನಿಮ್ಮ ಅವ್ವ ಕಂಡ ರಾಗಿ ಮುದ್ದ ಕಂಡಗೆ ಎತ್ ಮಡಗಿದೆ ಇಲ್ಲ ನೀ ಯಾನು ಲೆಕ್ಕ ಕೂತ್ಕೊಳ್ಳೆ ಮೂಗ್ನೊಳಗೆ ಹಿಂಗ್ನೊಳೆ ಎಲ್ಲ ನಿಮಗೆ ನೋಡಿ ಈಗಲೇ ಕಣ್ಣು ನೋಡತ್ತದಕ್ಕಂದ್ರೆ ಇನ್ನು ಕಣ್ಣೆ ಬಿಟ್ಟಿಲ್ಲ. ಅದು ಕಣ್ಣು ನೋಡ್ಯಾಕ್ ಬಂದಿತ್ತು. ಅವ್ರಿಬ್ರಿಗೂ ಮಾಡಕ್ ಕೆಲ್ಸ ಇಲ್ವಲ್ಲ. ಹುಟ್ಟಿದಾಗ ಮಗು ಅಳುತ್ತಿರುತ್ತೆ ಅಂದ್ರೆ ಮಾನವ ಜನ್ಮ ಭೂಲೋಕಕ್ಕೆ ಬರುವಾಗ ಅಳುತ್ತಾ ಬರುತ್ತೆ. ತಿಳ್ಕೊಳ್ರೋ, ಅಳುತ್ತಾ ಬರುತ್ತೆ. ಆಗ ನಾವೆಲ್ಲ ನಗ್ತೀವಿ. ಈ ಪ್ರಪಂಚಕ್ಕೆ ಯಾಕೆ ಬರ್ತಾ ಇದೀನಿ ಅಂದ್ರೆ ದೇವರು ಮಗು ಅಂದ್ರೆ ಅದು ಆ ಮಗು ಅಳುತ್ತಾ ಬರುತ್ತಂತೆ. ಅದೇ ಮಾನವ ಜನ್ಮ ಜಗತ್ತನ್ನೇ ಬಿಟ್ಟು ಹೋಗುವಾಗ ಈ ಜಂಜಾಟ ಮುಗಿತು ಅಂತ ಆತ್ಮ ನಗನಾಡ್ಕೊಂಡು ಹೋಯ್ತದಂತೆ. ಆಗ ನಾವೆಲ್ಲ ಈಚ್ ಬೆಂಕಿ ಹಾಕೊಂಡು ನಾವು ಅಳ್ತಾ ಕೂತ್ಕೋತೀವಿ. ಅರ್ಥ ಆಯ್ತಾ? ಹುಟ್ಟಿದಾಗ ಮಗು ಅಳುತ್ತೆ, ನಾವು ನಗ್ತೀವಿ. ಸತ್ತಾಗ ಆತ್ಮ ನಗುತ್ತೆ, ನಾವು ಜೋರಾಗಿ ಹೇಳ್ಬೇಕು ಅಯ್ಯೋ ಶಿವನ ಹೈಗಳು ಬಿಡಿ ಸುಮ್ಮನೆ ವಾಸತ್ತು. ಇದೇ ನೋಡಿ ಹುಟ್ಟು ಸಾವಿನ ತಾರತಮ್ಯ. ಗಂಡ ಹೆಂಡತಿರಿಬ್ರು ಕೂಡ ಆಸದ ಬಿಲ್ಪತ್ರೆಯ ರಾಶಿ ಮೇಲೆ ಮಲಗಿದ್ದ ಆ ಕಂದನ್ನ ಮನೆ ಕರ್ಕೊ ಬಂದಿದ್ದಾರೆ. ಜನ ಇದೇ ತರ ಸೇರ್ಬಿಟ್ಟವ್ರೆ. ವಿಷಯ ಏನ್ ವಿಷಯ ಗೊತ್ತಾಯ್ತಾನ? ಶಿವದಾಸಪ್ಪನವ್ರಿಗೊಂದು ಮಗು ಸಿಕ್ತಂತೆ ಕಾಡೊಳಗೆ. ಶಿವನ್ ನೋಡ್ದಂಗ ಆಗತ್ತೆ, ದೇವ್ರು ನೋಡ್ದಂಗ ಆಯ್ತದಂತೆ ಮಗುನ್ ನೋಡಿದ್ರೆ. ಎಲ್ಲಾರು ಮಾತಾಡ್ಕೋತಿರ್ಬೇಕಾದ್ರೆ ನಮ್ಮ ಪೂಜ್ಯರಂತ ವ್ಯಾಘ್ರಾನದ ಮಹರ್ಷಿಗಳನ್ನು ಬರಮಾಡಿದ್ದಾರೆ. 13ನೇ ದಿವಸ ಮಗುವಿಗೆ ನಾಮಕರಣ. ಕೀರ್ತನಾಕಾರರು ಪಂಡಿತೋತ್ತಮರು ಎಲ್ಲ ತುಂಬ ಹೋಗಿದ್ದಾರೆ. ಮಗುವಿಗೆ ಹೊಸ ಹೆಸರು. ಗುರುಗಳು ಹಣೆಯ ತುಂಬ ಬಸಿತವನಿಟ್ಟು ವಸ್ತಲೊಳಗೆ ಹೆಜ್ಜೆ ಇಡ್ತಿದ್ದಾಗೆ ಆ ಬಸಿತವಿಟ್ಟು ಮಲಗಿರುವ ಕಂದನನ್ನು ನೋಡಿ, ಆಹಾ ಉತ್ತರಾಜಮನವರೇ, ಶಿವದಾಸರೇ, ಎಂತ ಶಿವಸ್ವರೂಪವಾದ ಮಗುವನ್ನ ಪಡ್ಕೊಂಡಿದ್ದಾರೆ. ನೋಡಕ್ಕೆ ಎರಡು ಕಣ್ಣೂ ಸಾಲದು ಆಗಿದೆಯಲ್ಲ. ಸ್ವಾಮಿ ಅದೊಂದು ದೊಡ್ಡ ಕತೆ. ನೀವು ಒಳಗಡೆ ಬಂದ್ರೆ ಮಗು ಸಿಕ್ಕದ್ದು ಕನ್ಸ್ಕೊಂಡದ್ದು ಎಲ್ಲವನ್ನು ಹೇಳ್ಕೊಡ್ತೀನಿ. ಆಮೇಲೆ ನೀವು ನಾಮಕರಣ ಮಾಡುವಂತೆ ಒಳಗೆ ಬನ್ನಿ. ನಿಮ್ಮನ್ನು ಕೇಳಿ ನಾಮಕರಣ ಮಾಡೋದು ಏನಿದೆ ತಾಯಿ. ಈ ಮಗುವಿನ ಮುಖಭಾವನೆಗಳನ್ನು ನೋಡಿದ ಕೂಡ ನನ್ನ ಆಗ್ಲೇ ಹೆಸರು ಕರೆದಾಗಿದೆ. ಆಗ್ಲೇ ಹೆಸರು ಕರೆದಾಯ್ತು. ಏನಂತ? ಮಹಾದೇವ, ಮುಖು ಮಹಾದೇವ, ನಗಮುಖವುಳ್ಳ ಮಹಾದೇವ, ಇಂದ್ರ ಮಹಾದೇವ, ಚಂದ್ರ ಮಹಾದೇವ, ದುಂಡು ಮಹಾದೇವ, ಮಹಾದೇವ. ಕನಸಲ್ಲಿ ಕಂಡದ್ದನ್ನು ಹೇಳೋದಕ್ಕಿಂತ ಮುಂಚೆನೆ ಗುರುಗಳ ಬಾಯಿನಲ್ಲಿ ಏನಂತ ಹೆಸರು ಬಂತು? ಮಹಾದೇವ. ಜೋರಾಗೆ ಮಹಾದೇವ. ಮಹಾದೇವ. ಈಕ್ಳು ಒಂದು ಅದಕ್ಕೆ ಬಂದ್ಬಿಟ್ಟ. ಈಗ ಬಹಳ ಜಾಣ ಮಕ್ಕಳು. ಮಹಾದೇವ ಮಹತ್ತರವಾದ ಶಕ್ತಿಯನ್ನು ತುಂಬ್ಕೊ ಬಂದಿರೋ ದೇವನ, ಆದ್ದರಿಂದ ಅವನಿಗೆ ಹೆಸರೇ ಮಹಾದೇವ. ನೋಡಿ ಇಂದಿನ ಕಾಲದ ಹೆಸರಿಟ್ರೆ ಹಂಗೆ. ಮಹಾದೇವಪ್ಪ, ವೀರಭದ್ರಪ್ಪ, ನೀಲಕಂಠಪ್ಪ, ಶಂಭಲಿಗಪ್ಪ, ರುದ್ರಪ್ಪ, ಕೆಂಪಪ್ಪ, ಶಿವಪ್ಪ, ಮಂಜಪ್ಪ, ಮಹಾದೇವಪ್ಪ, ಲಕ್ಷ್ಮೀ, ಸರಸ್ವತಿ, ಪಾರ್ವತಿ, ಕೋಮಲವತಿ, ಮಲ್ಲಮ್ಮ, ಕೆಂಪಮ್ಮ, ದಂಡಮ್ಮ, ಮಾಸ್ತಮ್ಮ, ಕಪ್ರಮ್ಮ, ಮುಳ್ಳಚ್ಚಮ್ಮ, ಸತ್ತೊಟ್ಟಮ್ಮ, ಉಪ್ಪಿಟ್ಟಮ್ಮ, ಮುದ್ದಮ್ಮ, ಮರಮ್ಮ, ಕೆಂಚಮ್ಮ, ನೀಲಮ್ಮ, ಕಪ್ರಿ, ಮುಳ್ಚಿ, ಬೊಕ್ಕಳಿ, ಕಿಟ್ಮಿ. ನೋಡಿ ಅವ್ರ ಮನದೇವ್ರ ಹೆಸರನ್ನ ಮಕ್ಕಳಿಗೆ ಇಟ್ಕೊಂಡು ಕರೆಯೋದು. ಲೋ ಮಹಾದೇವ ಅಪ್ಪಜೆ, ಲೋ ಶಂಭಲಿಂಗ ಅಪ್ಪಜೆ. ನೋಡಿ ಲೋ ಅನ್ನೋದು ಇವನಿಗೆ ಹೆಸರು ಕರೆಯೋದು ದೇವ್ರನ್ನ. ಅಲ್ಲಿಗೆ ಅವ್ರವ್ರ ಮನದೇವ್ರ ಹೆಸರನ್ನ ಮಕ್ಕಳಿಗೆ ಇಟ್ಕೊಂಡು ಕರಿತಿದ್ರಿ. ಅಂತ ಧರ್ಮದ ಕಾಲ. ನಮ್ ಇವತ್ತಿನ ಕಾಲದಲ್ಲಿ ನೋಡಿ ಹೆಸರೇ ಒಂಥರ ಇದ್ರೆ ಮುಸುಡೆ ಒಂಥರ ಇರುತ್ತ. ಮುಖದಲ್ಲಿ ಮೂಗೇ ಇರಲ್ಲ. ಏನ ಕೂಸು ನಿನ್ನ ಹೆಸರು? ಟಿಪು ತುನ್ನಿ. ಯಾವ ಅಂದ್ರೆ? ಟಿಪುನ ತುಂದನಿ, ಟಿಪುನ ತುಂದನಿ. ಪದನು ಹೇಳ್ತೀನಿ.
ಪದನ ಪಟಪುಟೆಯ ಪದ ಇಂತಾನ ಓ ಎಷ್ಟ್ ಜನಕ್ಕೆ ತರ ಸದಿಗಮಪ ಓ ಅಲ್ಲಿಗೂ ಹೋಗಿದ್ಯಾ ಹೋಗ್ಬೇಕು ನಾವ್ನಿ ಮೂಗಿಲ್ಲ ಆತ್ನೆ ಪದ ಪತ್ನ ಆತ್ನಿ ಒಂದ್ ನುಡಿ ಆಡು ನೋಡ ಕೇಳ ಅಲ್ಲ ಮ್ಯೂಸಿಕ್ಕು ಹೆಂಗ್ನಾ ಮ್ಯೂಸಿಕ್ ಪತ್ನು ತಪ್ಲ ತಾತೆ ದದ ತಿಲೋಟೋ ಗೊತ್ತಾಯ್ತಾ ಬಾಲ ಬಂಗಾಲ ನೀನು ಅನೆಯ ತಿಂಗಾಲ ನೀನು ನಿನ್ನ ತೈಲಾಡೋ ಗೊಂಬೆ ನಾನಯ್ಯ ನಾನಯ್ಯ ಗೊಂಬೆ ನಾನಯ್ಯ ತನ ಕುಮ್ಮವ ತನ ಕುಮ್ಮವ ತನ ಕುಮ್ಮವ ತನ ಕುಮ್ಮವ ನಿಮ್ಮ ಅದೇನ್ ತಾನಕ್ ಹೋದ್ಮೇಲೆ ಅದು ಮೂಗಿಲ್ವಲ್ಲ ನಿಮ್ಮವ ಕೇಳಿಸ್ತದ ಬಿಡೋ ಯಾಕ ಅದು ಮೂಗಿಲ್ವಲ್ಲ ಹಂಗೆ ಮಲದವನು ಪಲ್ವಲ್ವಾ ಚಂದಾಗೆ ಮುಖದಲ್ಲಿ ಮೂಗೇ ಇಲ್ಲ ನೋಡಿ ಹೆಸರು ತ್ರಿಪುರ ಸುಂದರಿ ಅಂತ ಕರ್ಗಿದ್ರೆ ಕೆಂಪಣ್ಣ ಕೆಂಪಗಿದ್ರೆ ಕರಿ ಅಣ್ಣ ಕುಳ್ಳಿಕ್ಕಿದ್ರು ದೊಡ್ಡ ಅಣ್ಣ ಉದ್ದಕ್ಕಿದ್ರು ಕುಳ್ಳಣ್ಣ ಸಣ್ಣಕ್ಕಿದ್ರು ಗುಂಡಣ್ಣ ಗುಂಡಕ್ಕಿದ್ರು ಸಣ್ಣ ಅಣ್ಣ ಕೂಸು ಹೊಟ್ಟೆ ಒಳಗಿದ್ದಲ್ಲೇ ಮೊಬೈಲ್ ತೀಡ್ತಾರ ಗಂಡ ಆದ್ರ ಲೂನಾ ಅಂತ ಇರ್ತೀನಿ ಹೆಣ್ಣಾದ್ರ ಪೀನಾ ಅಂತ ಇರ್ತೀನಿ ಅದು ಲೂನೂ ಆಗಲ್ಲ ಪೀನೂ ಆಗಲ್ಲ ಒಳಗೆ ಸತ್ತೋಯ್ತು ಯಾವ್ದೋ ಊರ್ಲಿ 3 ಜನ ವಾರರ್ಗಿತ್ತಿದ್ರಂತೆ ಹಣ್ಣು ತಮ್ದಿರಿ ಇಡ್ತಿರು ಒಬ್ಬ ಹೆಂಗ್ ಮಾಡ್ತಾಳೆ ಹಂಗೆ ಅವಳು ಮಾಡ್ಬೇಕು ಇವಳು ಹೆಂಗ್ ಮಾಡ್ತಾಳೆ ಹಂಗೆ ಅವಳು ಮಾಡ್ಬೇಕು ಆಟ ಇವಳು ಹಸಿರು ಬಣ್ಣ ಹೊಡಸ್ತಾರ ಕರೆಕ್ಟ್ ಆಗಿ ಅವಳು ಹಸಿರು ಬಣ್ಣನ ಹೊಡಸ್ತಿದ್ದ ಇವಳು ಗಂಡ ಸ್ಕೂಟ್ರ್ ತಕೊಂಬಿಟ್ಟ ಅಂತೇಳಿ ರೀ ತಂದ್ ನಿಲ್ಸಿ ಕೂಟ್ರ ನಂಗೆ ಓಡ್ಸಕ್ ಬರ್ಲ ಕಣೆ ತಿಥಿ ಮೇಡ ನಿನ್ಗೇನ್ ಬಂದದ ಅವಳ ಗಂಡ ನೋಡು ಒಂದೇ ಚಕ್ರದಲ್ಲಿ ಓಡಿಸ್ತಾನಂತ ಮುಂದ್ಗಡೆ ಟೈರ್ ಸಮದಿಲ್ವಂತ ಅದು ಕಳ್ಕೊ ಓಡ್ಸೋನು ನಿಂಗೆ ಅದು ಬರಲ್ವಲ್ಲ ನಿನ್ ತಿಥಿ ಮಾಡ ನಿಂಗೆ ಓಡ್ಸಕ್ ಬರ್ದಾರೆ ದಿನ ಒಂದೊಂದು ರೌಂಡು ತಳ್ಕೊಂಡ್ ತಿರ್ಗಾಡೆ ತಕೊಂಬಂದ್ ನಿಲ್ಸು ಈ ತರ ಪೈಪೋಟಿಯಾಗಿ ಜೀವನ ನಡೀತಿರ್ಬೇಕಾದ್ರ ಅಪರೂಪಕ್ಕೆ ದೊಡ್ಡವನ ಇಡ್ತೀವಿ ಒಂದ್ ಗಂಡು ಕೂಸ ಬೋಡಾದ ಗಂಡು ಕೂಸ ಆಯ್ತು ಒಂದೇಟ್ಗೆ ಕೂಸನ ಮೇಳ ಹಿಡ್ಕೊಂಡು ಬೀದಿಗೆ ಎತ್ಕೊಂಡ್ ಬಂದ್ಬಿಟ್ಟಾಳ ನಾ ಮಾಡ್ರೆ ನಿಮ್ಮ ಗೊತ್ತಾಯ್ತಾ ಒಂದ್ ಬಣ್ಣ ಹೊಡಿಸ್ಬಿಟ್ರು ಒಂದ್ ಬಣ್ಣ ಹೊಡಿಸ್ಬಿಡೋದು ಒಂದ್ ಸ್ಕೂಟರ್ ತಕೊಂಡ್ಬಿಡೋದು ಹಂಗ ತಿಳ್ಕೊಂಡ್ಬಿಟ್ರೆ ಹೆಂಗೆತ್ ಮಡಗಿದಾನಂದ್ರೆ ಲೇ ಕರ್ಕಬಲ್ಲ ಬುದ್ಧಿಯವರ ದೊಡ್ಡಲ್ವಂತ ಚಿಕ್ಕ ಬುದ್ಧಿಯವರು ಬಂದ್ರು ತಗಲಿ ಬದಿ 101 ರೂಪಾಯಿ ದಕ್ಷಿಣ ಮಡಗಿದ್ದೀನಿ ಆಗ್ಲೇ ನಾನು ಸಾಲ್ತಿರ್ ಜಾಸ್ತಿ ಹೃದಯಗೆ ಎದೆ ಮೆಟ್ಕೊಂಡು ತಿರ್ಗಾಡ್ದಾಗಿರ್ಬೇಕು ಹೆಸರು ಹೆಂಗಿರ್ಬೇಕು ಅಂತ ಈ ಊರ್ಗಿಂತ ಜೋರಾಗಿರ್ಬೇಕು ಅಂದು ಬುದ್ಧಿಯವರು ಬೆವತ್ಕೊಂಡ್ಬಿಟ್ರು ಇದು ಯಾವ ಸೀಮೆ ಹೆಸರೇ ಇದು ಗುರುಮಲ್ಲೇಸ ಕಾಲಕ್ಕೆ ತಕ್ಕ ನಾವು ಚೇಂಜ್ ಆಗ್ಬೇಕು ಏನು ಮಾಡಕ್ಕಾಗಲ್ಲ ಸ್ವಾಮಿಗಳು ಅಂತದೇ ಊಟ ಮಾಡಿ ಎಲ್ಲಾಡ್ಕೆ ಹಾಕೊಂಡು ಬುದ್ಧಿಯವ್ರು ಈಚೆಗೆ ಬಂದ್ರಲ್ಲ ದೂರದಲ್ಲಿ ನೋಡಿದ್ರಲ್ಲ ಒಂದು ಗುಡ್ಡ ಕಾಣಿಸ್ತು ಈ ಬಂಡೀಪುರದ ದಿಕ್ಕ ಈ ಗುಡ್ಡ ಎತ್ಕೊಂಡ್ ಬಡ್ಬಿಟ್ರೊಳಗೆ ಸರಿ ಅಂತಂದದ ಅಮ್ಮ ನಿನ್ನ ಮಗನ ಹೆಸರು ಗುಡ್ಡಪ್ಪ ಆಗ್ಬೈದ ತಾಯಿ ಯಾವಳು ಇಟ್ಟಿಲ್ಲ ಬಿಡಿ ಬುದ್ಧಿ ಇಷ್ಟದ ಕೂಸ್ಗೆ ಆ ಪಟ್ಟಿ ಗುಡ್ಡನ ತಂದು ಇಳ್ಬಿಟ್ರಲ್ಲ ಬುದ್ಧಿ ದಿನ ನಮ್ಮಟ್ಟಿಗೆ ಬನ್ನಿ ನಾಷ್ಟಕ ಅಂದವ ಬುದ್ಧಿಯವರು ಬಿಟ್ರು ಸಾಕು ಅಂತವ್ರು ಇವಾಗ ಗುಡ್ಡಪ್ಪ ಅಂತ ಹೆಸರಿಸ್ಬಿಟ್ರ ಪಕ್ಕದ ಮೇಲೆ ಇವಳು ಆರ್ಗಿತಿ ಏನ್ ಸಾಪ ಹಾಕ್ಬಿಟ್ಟಳು ಅಯ್ಯೋ ಗುಡ್ಡನೇ ಬಾರಿ ದೊಡ್ಡದು ಅಂತ ಇಡ್ಸ್ಕೊಂಡದ ನಮ್ಮಟ್ಟೆ ನನ್ಗೊಂದು ಎಂತದವ್ರು ಒಂದು ಕೊನೆ ಅಲ್ಲಿ ಸುಮ್ಮನೆ ಆ ಗುಡ್ಡ ಗಿಡ್ಡ ಎಲ್ಲ ಉದುರು ಬಿದ್ದೋಗ್ಬೇಕು ಅಂತ ಹೆಸರನ್ನ ಅದೇ ಬುದ್ಧಿಯವ್ರು ಕರ್ಕೊಂಬಂದು ಇಡಿಸ್ತೀನಿ ನಾಯಿ ಅಂತ ಛಾತಿ ಮಗ ಗೊತ್ತಿಲ್ಲ ಗುಡ್ಡನೇ ಬಾರಿ ದೊಡ್ಡದು ಅಂತ ಇಸ್ಕೊಂಡು ಅಲಿತದ ತಿರ್ಕನ ಸಾವ್ತಿ ಬೇಡ ನನ್ ಸಾವ್ತಿ ಡೂಪ್ಲಿಕೇಟ್ ನನ್ ಸಾವ್ತಿ ಏನ್ ಸುಮ್ಮನೆ ಹೋಯ್ತಾ ಬತ್ತಾ ಹೋಯ್ತಾಳ 7 ವರ್ಷ ತುಂಬ್ತಿರ್ಬೇಕಾದ್ರೆ 8ನೇ ಒಳಗೂ ಒಂದ್ ಗಂಡು ಕೂಸ ಬೂಡಾದ ಕರ್ಕಬಲ್ಲ ಚಿಕ್ಕವ್ರು ಅವಳ ಮನೆಗೆ ಬಂದಿರಲ್ಲ ಅವ್ರೇ ಯಾವಕ್ಕೂ ಬುದ್ಧಿಯವರು ಬಂದ್ರು ಎಚ್ಚರಿಕೆ ನೋಡಿ ಅಲ್ಲಿ ಒನ್ಕಾಯಿ ಹೆಂಗ್ ಮಡಗಿದ್ದು ಬುಂಡೆ ಎಡೋಳ ಹಾಕ್ಬಿಡ್ಬೇಕು ಎಲ್ಲಾ ಸ್ವಾಮಿಗಳಿಗೂ ಅಂತಾರ್ದು ಹಿಂಸೆ ಆದ್ರೆ ನನಗೂ ಅಂತಾರ್ದು ಹಿಂಸೆ ಆಗೋಯ್ತಲ್ಲ ಈಗ ಬುದ್ಧಿಯವ್ರು ಪಾಪ ಅವ್ರ ಕಷ್ಟ ಅವ್ರಿಗೊಬ್ರು ಗೊತ್ತು ಈ ಯಾವ ಹೆಸರು ಇಡೋದು ಒಳ್ಳೆ ಕತೆ ಐತಲ್ಲ ನಂಗೆ ಅವೆಲ್ಲ ಗೊತ್ತಿಲ್ಲ ರಾಜಕುವಾಕಾದ್ದ ಅಂದ ಇವ ಬುದ್ಧಿಯವರು ಆ ಕಡೆ ಈ ಕಡೆ ನೋಡ್ತಾ ಹಿಂಗ್ ತಿರುಗಿದ್ರಲ್ಲ ಚಾಮುಂಡಿ ಬೆಟ್ಟದ ಲೈಟ್ ಕಾಣ್ತು ಅಮ್ಮ ನಿನ್ನ ಮಗನ ಹೆಸರು ಬೆಟ್ಟಪ್ಪ ಇವ ಗುಡ್ಡಪ್ಪ ಬೆಟ್ಟಪ್ಪ ಈ 3ನೇ ವಿದ್ಲಲ್ಲಿ ಇವ ತಿರುಪತಿ ಧರ್ಮಸ್ಥಳ ಎಲ್ಲ ಬುಂಡೆ ಗಿಂಡೆ ಎಲ್ಲ ಮಾಡಿಸ್ಕೊಂಡ್ ಬಂದ್ಬಿಟ್ಟಾಳ ಎಂತದಾರು ಒಂದ್ ಕೂಸ ಬಿಡೋದು ಸಂದಿಗೆ ಸತ್ತೋಗ್ಬಿಡು ವಟ್ಟ ಕಿಚ್ಚನ್ ಪೂಜೆ ವಟ್ಟ ಕಿಚ್ಚನ್ ದೇವ್ರಿಗೆ ಪ್ರೀತಿ ಅಂತ ನೋಡಿ 7 ವರ್ಷ ತುಂಬ್ತಿರ್ಬೇಕಾದ್ರೆ 3ನೇ ಒಳಗೂ ಒಂದ್ ಗಂಡು ಕೂಸ ಬಿಡಾದ ಈ 3ನೇ ಒಳಗೆ ಗಂಡು ಕೂಸ ಆಯ್ತು ಅಂದೇಟ್ಗೆ ಸ್ವಾಮಿಗಳಿಗೆ ಚಿಕನ್ ಗುಂಡ ಡೆಂಗು ಕೊರೋನಾ ಎಲ್ಲವ ಸೊಸೆ ಬಂದ್ಬಿಟ್ಟದ ಕಟ 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 ನಡೀತಾರ ಬದೇ ನಮ್ಮ ಅಕ್ಕ ಕಿರಿಯವ ಒಂದ್ ಕೂಸ ಎತ್ತಾಳ ಬ್ಯಾಗನ್ ಬರ್ಬೇಕಂತ ಬನ್ನಿ ಆಗಲ್ಲ ಜ್ವರ ಆದ್ರೆ ಅವಳೆ ಬಂದಾಳಂತ ಮಟ್ಟದ ತವಕ ಬರದ
ಬೇಡಕ್ಕ ನಡೆಯಪ್ಪ ನಿಮ್ಮ ಅಕ್ಕ ಮೊದ್ಲೇ ಸರಿ ಇಲ್ಲ ಅಂದ್ಬಿಟ್ಟು ಬುದ್ಧಿಯವರು ನಳ್ಳ ಆಡ್ಕೊಂಡ್ ಬಂದ್ರು. ತಗೊಳ್ಳಿ ಬುದ್ಧಿ 101 ಕಾಲು 101 ಕಾಲು 101 ಕಾಲು 303 ಮುಕ್ಕಾಲು ಮಡಗಿನಿ. ಇದ್ಯಾಕ ಅವಳ ಮನೊಳಗೆ ಕಿಲ್ ಗುಡ್ತೀರಿ ಹಿಂಗ್ ಕೂತಿದ್ರಿ ಸಪ್ಪಗ ಜರ್ಯ ಬಾಂಡ್ಲಿ ಎಣ್ಣ ಕಾದದ ಯಾತಿಕೆವಾ ಎತ್ತಿ ಊದ್ ಬಿಡ್ತೀನಿ ಕೆಂಪಗಿರ ಬುದ್ಧಿಯವ್ರು ಕರ್ಗಾಬಿಡ್ಬೇಕು ನೀವು ಅತ್ತ ಮಾಡ್ಕೋ ಸರಿ ಏನು. ನಾನು ಮೊನ್ನೆ ದಿನೇ ಊರ್ ಬಿಟ್ಬಿಡ್ಬೇಕಾಯ್ತು. ಬುದ್ಧಿಯವರು ಒಯ್ತಾ ಬತ್ತ ಇವಳು ಗಂಡನ್ ಕೇಳೋದು ನೀನ್ ಎಡ್ತಿಗೆ ಎಷ್ಟು ತಿಂಗಳ ನೀನ್ ಎಡ್ತಿಗೆ ಎಷ್ಟು ತಿಂಗಳ ಅಂತ. ಇವ್ರೇನ್ ಮಾಡಾರ 8 ಮುಕ್ಕಾಲ ಖಾಲಿ ಮಾಡ್ಬಿಡೋ ಸಿದ್ಧಗಂಗಾದಿಕ್ಕ ಅಂತ ಇವ್ರು ರೆಡಿ ಮಾಡ್ಕೊಂಡ್ ಕೂತಾರ. 8ವರೆಗೆ ಎತ್ಬಿಟ್ಟಾಳ ಅವ ಸಿಕ್ಕಾಕೊಂಡ್ಬಿಟ್ಟಾರ ಬುದ್ಧಿಯವರು ಬ್ಯಾಡಿ ಕಥ. ಬನ್ನಿ ಬುದ್ಧಿ ಹೆಸರು ಹೆಂಗಿರ್ಬೇಕು ಅಂತ ಗುಡ್ಡ ಬೆಟ್ಟಕ್ಕಿನ್ ಜೋರಾಗಿರ್ಬೇಕು. ಕೂಸ್ ಹೆಂಗಿದ್ದು ತೋರ್ಸವ ನೋಡ. ಕೂಸ್ ನೋಡ್ಬಿಟ್ರೆ ಐಡೆ ಬಂದೇನೋ ಅಂತ ನೋಡಿದ್ರ ಅದು ಕಿಯೋ ಅಂತದ. ಅಯ್ಯೋ ಮಕ್ಳು ಹುಟ್ಟದ್ರ ಪಂಚಾಂಗ ತಗೊಂಡ್ ನೋಡ್ತಾರ. ಹೂವ ಅಪ್ಪನ ಕೇಡು ಸ್ವಾದ್ರ ಮಾವನ ಕೇಡು ಅಂದ್ ಬರೋದ್ ಕೇಳಿ ಈ ಬಡ್ಡೆ ತದ ಉಟ್ಬಿಟ್ಟು ಸ್ವಾಮಿಗಳಿಗೆ ಕೇಡ್ ತಕೊಂಬಂದ್ ಕೂತಲ್ಲ. ಏನಪ್ಪಾ ಮಾಡ್ಲಿ ನನ್ ತಲೆ ಮೇಲೆ ಒಳ್ಳೆ ಪರ್ವತನೇ ಆಗತ್ತ. ಬುದ್ಧಿಯವ್ರಿಗೆ ಜರ ಪರ ಎಲ್ಲ ಹೊಂಟಾಯ್ತು. ಕರ್ಕಮ್ಮ ಕೂಸ ಜರ ಅಂದ್ರಲ್ಲ ಬುದ್ಧಿ ಜರ ಪರ ಎಲ್ಲ ಒಟ್ಟು. ನಿನ್ ಮಗನ ಹೆಸರು ಹೇಳ್ಬೇಕಾನೆ. ಇವಳ ಮಗನ ಹೆಸರು ಗುಡ್ಡಪ್ಪ, ಇವಳ ಮಗನ ಹೆಸರು ಬೆಟ್ಟಪ್ಪ, ನಿನ್ನ ಮಗನ ಹೆಸರು ಪಾರ್ವತಪ್ಪ. ವಾಕ್ಯ ಅರ್ಕವತ್ತು ಪಾಕ್ಯ ಪಾವತ್ತು 1 ಮುಕ್ಕಾಲು ಅಕ್ಷರ ಎಕ್ಸ್ಟ್ರಾ ಪೆಟ್ಟಿಗೆ ಬರ್ಬೋದು. ಬುದ್ಧಿ ದಿನ ನಮ್ಮಟ್ಟಿಗೆ ಊಟ ತಿಂಡಿ ಟಿಫನ್ ಎಲ್ಲಕ್ಕೂ ಬರ್ಬೇಕು ಅಂದವ. ಬತ್ತೇನೆ ಅಂದ್ಬಿಟ್ಟು ಬುದ್ಧಿಯವ್ರು ಅವತ್ತು ಬಸ್ ಹತ್ತಿರೋದು ಅದೇನು ದೇವನೂರ್ಗೆ ಹೊಂಟಾದ್ರು ಸುತ್ತೂರ್ಗೆ ಹೊಂಟಾದ್ರು. ಯಾಕೆಂದ್ರೆ 4ನೇ ವ್ಯಾವಳ್ಯಾರು ಕೂಸೆತ್ತು ಹಿಡ್ಕೊಂಡ್ಬಿಟ್ಟಾಳು ಅಂತ ಅವ್ರಿಗೆ ಭಯ ಹತ್ಕೊಂಡ್ಬಿಡ್ತು ಆಗ್ಲೇ. ನಮ್ ಇವತ್ತಿನ ಕಾಲದಲ್ಲಿ ನೋಡಿ ಎಂತೆಂತ ಹೆಸರುಗಳು ನಮ್ಮ ಕಥೆಯಲ್ಲಿ. ಮಹಾದೇವ ಏನಂತ ಮಹಾದೇವ ಏನಂತ ಜಾಣ ಮಕ್ಕಳು. ಆನಂದ ಕಂದ ಮಾಯಕಾರ ಜಾಣ ಪುಟ್ಟ ಅಳಬಾರ್ದಲ್ಲ. ಚಿನ್ನ ಎಲ್ಲಿ ನೋಡಿಲ್ಲೇ ಮೋಲೋ ಕದೀರ ಸುಗುಣ ಸಾರ ಸುಮಾರು ಮನೆ ಕಂಬಿಡ್ತಾವ ಜೋ ಜೋ ಅಂದ್ರ ಮನೆ ಕಳಲ್ಲ ಇವು ಒಂದೇ ತರ ಅವಕಣ. ಅದೇ ಖುಷಿ ಇಲ್ಲಿ. ಆ ಮಕ್ಕಳು ಬಹಳ ಚೆನ್ನಾಗಿರ್ಲಿ. ಇಲ್ಲೇನಾಗಿದೆ, ಆ ಮಹಾದೇವ ದಿನೇ ದಿನೇ ಪ್ರವರ್ಧಮಾನನಾಗಿ ಬೆಳೀತಾ ಇದ್ದಾನೆ. ಬಂತು ಕಂಡ್ರು ನಿಮ್ ಕತೆಗೆ. ಈಗ ಗೋಲಿ ಗೆಜ್ಜೆ ಆಟ ಆಡುವಾಗ್ಲೂ ಮಕ್ಕಳಿಗೆ ತಿಳುವಳಿಕೆ ಪಾಠ ಹೇಳ್ಕೊಡ್ತಾನೆ ಮಹಾದೇವ. ನಾನು ಹೇಳ್ದಾಗ ಹೇಳ್ಬೇಕಂಡ್ರು ಜೋರಾಗಿ. ತಾಯಿಯೇ ದೇವರು, ತಾಯಿಗಿಂತ ಮಿಗಿಲಾದ ದೇವರಿಲ್ಲ, ತಾಯಿಗಿಂತ ಮಿಗಿಲಾದ ದೇವರಿಲ್ಲ, ಧರ್ಮಕ್ಕಿಂತ ಮಿಗಿಲಾದ ಸ್ನೇಹಿತನಿಲ್ಲ, ಧರ್ಮಕ್ಕಿಂತ ಮಿಗಿಲಾದ ಸ್ನೇಹಿತನಿಲ್ಲ. ಅವ್ನು ಹೇಳ್ತಲ್ಲ ಕಣ. ಹೇಳ್ಬೇಕು ಕಣ ಬುಂಡ. ಮಾತೃದೇವೋ ಭವ, ಮಾತೃದೇವೋ ಭವ, ಪಿತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಆಚಾರ್ಯ ನಂಬಾವ. ಆಚಾರ್ಯ ನಂಬಾವನಲ್ಲ, ಆಚಾರ್ಯ ದೈವೋ ಭವ, ಆಚಾರ್ಯ ದೈವೋ ಭವ. ಮಕ್ಕಳೇ ಚೆನ್ನಾಗಿ ಹೇಳ್ತಾವಳ ನಿನಗಿಂತ. ಇದಕ್ಕೆ ನೋಡಿ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ. ಬಸವಣ್ಣವರ ಕಾಲದಲ್ಲೂ, ಗುರುಮಲ್ಲೇಶ್ವರರ ಕಾಲದಲ್ಲೂ, ನಮ್ಮ ಮಾದೇಶ್ವರರ ಕಾಲದಲ್ಲೂ, ಸಿದ್ಧಲಿಂಗೇಶ್ವರರ ಕಾಲದಲ್ಲೂ, ನಮ್ಮ ಶಿವಕುಮಾರ ಸ್ವಾಮಿಗಳವರ ಕಾಲದಲ್ಲೂ ಮಕ್ಕಳಿಗೆ ಜ್ಞಾನವನ್ನು ನೀಡಬೇಕು, ವಿದ್ಯೆಯನ್ನು ನೀಡಬೇಕು ಅಂತ ಹೇಳೋದೇ ಅವರ ಮಾತು. ನಮ್ಮ ಶಿವಕುಮಾರ ಸ್ವಾಮಿಗಳವರು ಪ್ರತಿಯೊಂದು ವೇದಿಕೆಯಲ್ಲಿ ಇದೊಂದು ಮಾತು ಹೇಳ್ತಿದ್ರು. ಏನ್ ಹೇಳ್ತಿದ್ರು? ಮಕ್ಕಳಿಗೆ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿ ಮಾಡಿ. ಮಕ್ಕಳನ್ನೇ ಮಾರ್ಬಿಟ್ಟು ಆಸ್ತಿ ಮಾಡೋದು ಅನ್ನೋದ. ಮಕ್ಕಳು ಮಾರ್ಬಿಟ್ಟು ಆಸ್ತಿ ಮಾಡೋದ್ ನಾನು. ಮಕ್ಕಳನ್ನೇ ಆಸ್ತಿ ಮಾಡು ಅಂದ್ರೆ ಅಪ್ಪ ಮಡಗಿರೋದು 1-2 ಎಕರೆ ಜಮೀನ್ ಕೊಡ್ಬೋದು, ಒಂದ್ ಮನೆ ಕೊಡ್ಬೋದು. ಸದ್ದು ಆದ್ರೆ ಅವನು ದೊಡ್ಡ ವಿದ್ಯಾವಂತನ ಆಗ್ಬಿಟ್ನಪ್ಪ. ಈಗ ಇಲ್ಲಿ ಕೂತಿರೋ ಮಕ್ಕಳು ಮುಂದೆ ಏನೇನ್ ಆಗ್ತಾರೋ ಯಾರು ಗೊತ್ತು. ತಹಸೀಲ್ದಾರ್ ಆಗ್ಬಿಟ್ನಪ್ಪ. ಊರೇ ಅವನ ಕೈ ಎತ್ತು ಮುಗಿಬೇಕಲ್ಲ, ಇಡೀ ತಾಲೂಕೆ ಅವನ ಕೈ ಎತ್ತು ಮುಗಿತ್ತಲ್ಲ. ನೋಡಿ, ಅದಕ್ಕೆ ವಿದ್ಯೆಗೆ ಬೆಲೆ. ಕಳ್ಳರು ಕದ್ದೊಯ್ಯಲಾಗದಂತ ಆಸ್ತಿ ಯಾವುದು? ಮುದ್ದೆ. ನಿದ್ದೆ ಮುದ್ದೆ ಹೇಳ್ತಾವನ ಯಾವ್ದ್ರ? ಜೋರಾಗಿ ಹೇಳಿ. ಜಾಣ ಮಕ್ಕಳು. ಕಳ್ಳರು ಕದ್ದೊಯ್ಯಲಾಗದ ಆಸ್ತಿ ಅಂದ್ರೆ ಅದು ವಿದ್ಯೆ. ನೋಡಿ, ಆಸ್ತಿ ಕಿತ್ಕೋಬಹುದು, ಐಶ್ವರ್ಯ ಕಿತ್ಕೋಬಹುದು, ಊರಿಂದ ಆಚೆಗೆ ತಳ್ಳಬಹುದು. ಹೊಟ್ಟೆ ಒಳಗಿರೋ ವಿದ್ಯೆನ ಯಾರೂ ಕಿತ್ಕೊಳಕ್ ಆಗಲ್ಲ ನೋಡಿ. ಅದಕ್ಕೆ ನಾವೆಲ್ಲರೂ ಕೂಡ ಮಕ್ಕಳಿಗೆ ಸಕಾಲದಲ್ಲಿ ವಿದ್ಯೆಯನ್ನು ಹೇಳ್ಕೊಡ್ಬೇಕು. ಕೆಲವು ತಾಯಂದ್ರು ಬ್ಯಾರಿ ಇನ್ನೊಂಥರ ಹೇಳ್ಕೊಡ್ತಾರ. ನನ್ ಚಿನ್ನ ಪುಟ್ಟು ಬಾರೋ, ನನ್ ಬಂಗಾರ ಪುಟ್ಟು ಬಾರೋ, ನನ್ ಬೆಳ್ಳಿ ಪುಟ್ಟು ಬಾರೋ. ಏನ್ ಚಿನ್ನ ಬೆಳ್ಳಿ ಪುಟ್ ಗಟ್ಲಲ್ಲಿ ಅಪಟಿ ಚಿನ್ನ ಇದ್ರ ಕೂಸ್ತೆ ಚಚಾಕ್ಸ್ಬಿಡೋಳವ. ಇನ್ನೊಂದು ಎತ್ತರ ಆಯ್ತು ಅಂತ ಚಿನ್ನ ಎಲ್ಲಿದ್ದು ಮೂಗ್ಲಾದ ಈ ಪಾಟಿಗೂ ಅಣ್ಣ.
ಅದನ್ನ ತೆಗೆದು ಹೂವನು ಅಂದ್ಬಿಟ್ಟು ನಿಂಬೆ ಎಡೆಗೆ ಇಟ್ಬಿಟ್ಟ ಬುದ್ಧಿ ಅವ್ರ ಮುಂದೆ. ಚಿನ್ನು ಮಮ್ಮಿ ಅಲ್ಲಿ ಮಾವು ಬತ್ತದ ಮಕ್ಕ ತುಂಬ ಹೋಗುದ್ ಬಿಡವ, ಜೋರಾಗಿ ಹೋಗಿಬೇಕು. ಹಣೆಯ 30 ಕೊಟ್ರ 3 ಸಲ ಹೋಗಿತ್ತದ, 50 ಕೊಟ್ರ 5 ಸಲ ಹೋಗಿತ್ತದ, 70 ಕೊಟ್ರ 7 ಸಲ ಹೋಗಿತ್ತಾನ. ಅವ್ವ ಮಗ ದುಡ್ಡು ಮಾಡಾಕ ಚೆನ್ನಾಗ್ ಮಾಡ್ರದ. ಜೋರಾಗಿ ಹೋಗಿ 100 ರೂಪಾಯಿ ಕೊಟ್ಬಿಟ್ರೆ ಕ್ಯಾಕಸ್ ಹೋಗ್ಬಿಡ್ತದ. ಅದೇನ್ ಕಲ್ತಿದ್ದೆ ಎಲ್ಲ ಒಟ್ಟ ಒಳಗೇನು ಕಲ್ತ್ಕ ಬಂದಿಲ್ಲ. ಇವು ಕಲ್ಸಾಳ ಇನ್ನು ಗಂಡಸು ನಾವೇನ್ ಕೈದೆ ಕುಸುಬಲೇ ಹೇಳಪ್ಪ. ಹಣ್ಣಂಗಡಿ ತೆಗ್ದಿದ್ದ ಜೆರಾಕ್ಸ್ ಅಂಗಡಿಗೆ ಹೋಗ್ಬಿಟ್ಟು ಒಂದ್ ಕಟ್ಬಿಡಿ ಒಂದ್ ಕಡಿಪಟ್ಟಿ ಮೂಲ ಕಟ್ಲು ಕೊಡ್ಬೇಕಂತ ಅವನು ನಾ ಬರೀಬೇಕಪ್ಪ. ಬರ್ದ ಪಕ್ಕದಲ್ಲಿ ಹೋಲ ನಂಗೆ ಬೇಡಿಲ್ಲ ಸಳೆ. ಆಯ್ತು ಅನ್ನಾಗೆ ಆಗ್ಬೇಕು ಮಗನ. ಆಯ್ತು ಕರೆಕ್ಟ್ 3 ವರ್ಷಕ್ಕೆ ಅವ್ರ ಅಪ್ಪನ ಕಂಡಾಗೆ ಆಗೋದ್ನಲ್ಲಪ್ಪ. ಏನೋ PhD ಮಾಡ್ಬಿಟ್ಟ ಅಂತೀಯ, ಡಬ್ಬಲ್ ಸಿಗರೇಟ್ ಸೇಕೊಂಬತ್ತ ಅವನ ಅಪ್ಪ ನೋಡ್ಬಿಟ್ಟಮೇ. ನನಗೆ ಬರೋಲ್ದು ಡಬಲ್ ಸಿಗರೇಟ್ ಸೇಯಕ. ಹೆಂಗ್ ನೋಡಂಗ ಹೋಗನ ರೈಲ್ ಬಿಡಕ್ ಬಿಡ್ತಾವನಲ್ಲವೇ. ಅಯ್ಯ ಬೋಟೆ ನನ್ನ ಎಸೋಳಿಸ್ಬಿಟ್ಟ. ಅಲ್ಲೋಡಮೆ ರಿಂಗ್ ರಿಂಗ್ ನಂಗ್ ಬಿಡ್ತಾನ ಮಗನ. ಕಣ್ಣಾಗ ಬಿಡ್ತೀನಿ ಕಪ್ಪ. ಕಣ್ಣಂಗು ಬಿಟ್ಟ ನನ್ನ ಎಸೋಳಿಸ್ಬಿಟ್ನಂತ. ಕರೆಕ್ಟ್ ಏನೋ PhD ಮಾಡ್ಬಿಟ್ಟಾನ ಅಂತ. ಕರೆಕ್ಟ್ ನೋಡ 2 ವರ್ಷ ಬಿಟ್ಕೊಂಡ ಅವನೇ. ನಂಗ 3 ಜನ ಮಕ್ಕಳು ಅದುವಿಲ್ಲ ಬುದ್ಧಿ. ತೊಲಗಳ ಕಂಡಾಗ ಬಡ್ಡೆ ಒಂದು ಅದುವಿಲ್ಲ ಅಂದ್ರೆ ಇವನೇ ಅದಗೆಡ್ಸ್ ಮಾಡ್ಕ ನಿನ್ನೆಲ್ಲ ಅದು ವಾದವು. ಅದಕ್ಕೆ ಹೇಳೋದು ಚಿಕ್ಕಂದಿನಿಂದ ಹೇಳಿಕೊಟ್ಟ ಮಾತು ಕೊನೆ ತನಕ ಬರುತ್ತೆ ಅಂತ. ನೀವು ಆಗಬಾರ್ದು. ಎಲ್ಲರೂ ಜಾಣ ಮಕ್ಕಳಾಗಬೇಕು. ಒಂದ್ ಚೀಟಿ ಬರ್ಕೊಟ್ರು ಏನಂತ, ಪುನೀತ್ ರಾಜ್ಕುಮಾರ್ದವ್ರದ್ದು ಒಂದು ಗೀತೆ ಆಡಿ ಅಂತ. ಪುನೀತ್ ರಾಜ್ಕುಮಾರ್ ಅಂದ್ರೆ ಒಂದು ಚಪ್ಪಾಳೆ ಹೊಡಿರಿ. ನಿಮ್ಮ ಜಿಲ್ಲೆಯಲ್ಲಿ ಹುಟ್ಟಿದಂತ ಅಂದ್ರೆ ನಿಮ್ಮ ಜಿಲ್ಲೆಯ ಚಾಮರಾಜನಗರ ಜಿಲ್ಲೆಯ ಗಲಾಟೆ ಕಡಿಮೆ ಮಾಡಿ ಒಂಚೂರ. ಅದಕ್ಕೆ ಜಗದೊಳಗೆ ತಾಯಿಗಿಂತ ಮಿಗಿಲಾದ ದೇವರಿಲ್ಲ, ಧರ್ಮಕ್ಕಿಂತ ಮಿಗಿಲಾದ ಸ್ನೇಹಿತನಿಲ್ಲ. ಯಾವ್ದು ಬೇಡ ಸುಮರಿ. ಅದಕ್ಕೆ ನೋಡಿ ನಾವೆಲ್ಲರೂ ಕೂಡ ಮಾದೇಶ್ವರನ ಕಥೆಯಲ್ಲಿ ನಾವೆಲ್ಲರೂ ಕೂಡ ಕೇಳ್ತಾ ಇದೀವಲ್ಲ, ಭಗವಂತನ ಭಕ್ತಿ ದೊಡ್ಡದು. ಆ ಭಗವಂತನ ಭಕ್ತಿ ದೊಡ್ಡದು ಸದ್ಯ. ಅದಕ್ಕೆ ನೋಡಿ ಇಲ್ಲಿ ಮಹಾನುಭಾವನಾಗಿರ್ತಕ್ಕಂಥ ಮೈಕಾರ ಮಹಾದೇವ ಮಕ್ಕಳಿಗೆಲ್ಲ ತಾನು ದೊಡ್ಡವನಾಗಿ ಬೆಳೀತಾ ಇದ್ದಾನೆ. ಮಕ್ಕಳಿಗೆಲ್ಲ ಗುರುವಾಗಿ 4 ವರ್ಷ ದಾಟಿರ್ಬೇಕಾದ್ರೆ ಇವನ್ನ ಗುರುಕುಲ ಕರ್ಕೊ ಬರ್ತಾ ಇದ್ದಾರೆ. ಗುರುಗಳು ಹೇಳ್ತಾರೆ, ವ್ಯಾಘ್ರಾರ್ಧ ಮಹರ್ಷಿಗಳು, ಮಹಾದೇವ ನಾನು ಹೇಳ್ದಾಗೆ ಹೇಳ್ಬೇಕು ಗೊತ್ತಾಯ್ತಲ್ಲ. 5 ಅಕ್ಷರಗಳನ್ನು ಬರ್ಕೊಟ್ರು. ಹೇಳ್ರ, ನಮಃ ಶಿವಾಯ. ನಮ್ ಶಿವ ಏನಲ್ಲ, ನಮಃ ಶಿವಾಯ. ಇದನ್ನು ಹೀಗೆ ತಿದ್ದಬೇಕು ಅಂತ 5 ಅಕ್ಷರಗಳನ್ನು ಬರ್ಕೊಟ್ಟು ಗುರುಗಳು ಸ್ಥಾನ ಕೊಟ್ಟಿದ್ದಾರೆ. ಅವತ್ತೇ ಮೊದಲನೇ ದಿವಸ ಗುರುಕುಲದಲ್ಲಿ ತಂದೆ ತಾಯಿಗಳ ಮನೆಗೆ ಬಂದುಬಿಟ್ಟವರೇ. ಈ ಚೆಲ್ಲಾಟಗಾರ ಅದನ್ನೆಲ್ಲ ತಿದ್ದಬೇಕಾಗಿತ್ತು. ಎಲ್ಲವನ್ನು ಅಳಿಸ್ಬಿಟ್ಟ ಇವನು. ಅಳಿಸ್ಬಿಟ್ಟು ಏನ್ ಬರ್ದ, ಮನಸ್ಸೋ ಇಚ್ಛೆಯಂತೆ ಬರ್ದ. ಯಾಕೆ ಹೇಳಿ, ಅವನು ಜಗತ್ತನ್ನು ಉದ್ಧರಿಸಲು ಬಂದಿರತಕ್ಕಂಥ ಮಹಿಮಾ ಪುರುಷ. ಅವನು ಏನಂತ ಬರ್ದ, 1 ಉಂಟು 1 ಇಲ್ಲ, 2 ಉಂಟು 2 ಇಲ್ಲ, 3 ಉಂಟು 3 ಇಲ್ಲ, 4 ಉಂಟು 4 ಇಲ್ಲ, 5 ಉಂಟು 5 ಇಲ್ಲ, 6 ಉಂಟು 6 ಇಲ್ಲ, 7 ಉಂಟು 7 ಇಲ್ಲ, 8 ಉಂಟು 8 ಇಲ್ಲ, 9 ಉಂಟು 9 ಇಲ್ಲ, 10 ಉಂಟು 10 ಸಾಲ ಬರ್ದ್ ಮಾಡ್ಬಿಟ್ಟು ಕೂತವ್ರೆ. ಗುರುಗಳು ಸ್ನಾನ ಜಪತಪಾದಿಗಳನ್ನು ಮುಗಿಸ್ಕೊ ಬಂದ್ರು. ಮಹಾದೇವ ಎಲ್ಲಪ್ಪ ನಾನು ತಿದ್ದು ಅಂತ ಹೇಳಿದ್ನಲ್ಲ, ತಿದ್ದಿದೆಯೇನಪ್ಪ ಗುರುಗಳೇ? ಇಲ್ಲಿ ಇದೇನು ಮಹಾದೇವ, ನಾನು 5 ಅಕ್ಷರಗಳ ಬರ್ಕೊಟ್ಟಿದ್ರೆ ಅಲ್ಲಿಗೆ ತುಂಬಾ ಅಕ್ಷರಗಳ ಕಾಣ್ತಾ ಇದೆಯಲ್ಲ. ಯಾರು ಇವನು ಬರ್ಕೊಟ್ಟ? ಇಲ್ಲ ಗುರುಗಳೇ. ಇವನು ಇಲ್ಲ ಗುರುಗಳೇ. ಯಾರು ಬರ್ಕೊಟ್ರು? ನಾನೇ ಬರ್ದೆ ಗುರುಗಳೇ. ಮುಚ್ಚು ಬಾಯಿ. ಇವತ್ ಪಾಠಶಾಲೆ ಬಂದಿಷ್ಟು ಅಕ್ಷರ ಬರೆಯೋಕ್ ಸಾಧ್ಯವಿಲ್ಲ. ಹೇಳ, ಯಾರು ಬರ್ಕೊಟ್ರು? ನಾನೇ ಬರ್ದೆ ಗುರುಗಳೇ. ಏನ್ ಬರ್ದಿದೀಯ? 1 ಉಂಟು 1 ಇಲ್ಲ. ಏನು ಹಾಗಂದ್ರೆ ಹೇಳ್ತೀನಿ ಗುರುಗಳೇ. ಅತಳ ಸುತಳ ಸಾತಳ ತಳಾತಳ ಪಾತಾಳಗಳಲ್ಲೂ ಜಗತ್ತೋದ್ಧಾರಕನಾಗಿರ್ತಕ್ಕಂಥ ಭಗವಂತನೇ ಪ್ರಥಮನು. ಅವನೇ ಜಗತ್ತಿಗೆ ಉಸಿರು, ಅವನೇ ಜಗತ್ತಿಗೆ ಜೀವ. ಅದಕ್ಕೆ 1ನೇ ಸ್ಥಾನ ಅವನಿಗೆ. ಇದಕ್ಕೆ 1 ಉಂಟು 1 ಇಲ್ಲ ಅಂತ ಬರೆದು ಬಿಟ್ಟೆ ಗುರು. ಚಪ್ಪಾಳೆ ಹೊಡಿ, ಜೋರಾಗಿ ಹೊಡಿರಿ ಚಪ್ಪಾಳೆನ. ಸ್ವಲ್ಪ GST ಕಮ್ಮಿ ಆಯ್ತದ. ಟ್ಯಾಕ್ಸ್ ಓನ್ ಆಗದ. ಟ್ಯಾಕ್ಸ್ ಅಲ್ಲ, G ಅಂದ್ರೆ ಗ್ಯಾಸ್ಟ್ರಿಕ್, S ಅಂದ್ರೆ ಶುಗರ್, T ಅಂದ್ರೆ ಟೆನ್ಷನ್, 3 ಕಮ್ಮಿ ಆಯ್ತದಂತ ಚಪ್ಪಾಳೆ ಹೊಡೆದ್ರೆ. ಹೊಡಿರಿ ಜೋರಾಗಿ ನೋಡೋ ಮಾದೇಶ್ವರನಿಗೆ. ಇಂದ ತಾಯಿಗಳು ನಮ್ ಕಸ ನಮ್ಗೆ ಸದ್ಯ ಚೇರ್ ಸಿಕ್ತು ಕೂತ್ಕೊಳ್ಳಕ ಒಂಚೂರ. 2 ಉಂಟು 2 ಇಲ್ಲ ಅಂದ್ರೆ ಏನು ಮಹಾದೇವ? ಗುರುಗಳೇ, ಮನುಷ್ಯ ಎಷ್ಟೇ ವೈಭೋಗವಾಗಿ ಬದುಕಿದ್ರು, ಚಿನ್ನದ ಪೆಟ್ಟಿಗೆ ಮೇಲೆ ಮಲಗಿದ್ರು ಕೂಡ ಅವನು ಸತ್ತಾಗ ಬರೋದು 2 ಗುರುಗಳೇ. ಅವನ ಜೀವನ ಪರ್ಯಂತರ ಮಾಡಿರೋ ಪುಣ್ಯ, ಇನ್ನೊಂದು ಪಾಪ. ಕಣ್ಣಿಗೆ ಕಾಣುವ ದೇವರು ತಾಯಿ ತಂದೆ, ಬೆಳಕನ್ನು ನೀಡುವ ಜ್ಯೋತಿ ಸ್ವರೂಪಗಳು ಸೂರ್ಯ ಚಂದ್ರ, ಇವುಗಳೆಲ್ಲ 2 ಗುರುಗಳೇ. ಇದಕ್ಕೆ 2 ಉಂಟು 2 ಇಲ್ಲ ಅಂತ ಬರೆದು ಬಿಟ್ಟೆ ಮಹಾದೇವ.
ಮೂರುಂಟು ಮೂರಿಲ್ಲ ಅಂದ್ರೆ ಏನು ಬರ್ತಿದೆಯಪ್ಪ ಗುರುಗಳೇ? ರಜಸತ್ವ ತಮಗುಣಗಳಿಂದ ಸೃಷ್ಟಿಸಲ್ಪಟ್ಟ ಬ್ರಹ್ಮ ವಿಷ್ಣು ಮಹೇಶ್ವರ ಎಂಬ ತ್ರಿಮೂರ್ತಿಗಳು ಮೂವರು. ಶಿವನಿಗುಂಟು ಮೂರು ಕಣ್ಣುಗಳು. ತ್ರಿಸಂಧ್ಯಾ ಕಾಲದಲ್ಲಿ ತ್ರಿಮೂರ್ತಿಗಳನ್ನು ಅರ್ಚಿಸಿ ಧ್ಯಾನಿಸಿ ಪೂಜಿಸ್ತಕ್ಕಂಥ ಸಂಕೇತಾರ್ಥವೇ ಮೂರುಂಟು ಮೂರಿಲ್ಲ ಅಂತ ಬರೆದು ಬಿಟ್ಟೆ. ಬಲ 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 ಮಹಾದೇವ. ನಾಲ್ಕುಂಟು ನಾಲ್ಕಿಲ್ಲ ಅಂದ್ರೆ ಏನು ಬರ್ದೆ? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ ವೇದಗಳ 4. ಮನುಷ್ಯನಿಗಿರ್ತಕ್ಕಂಥ ಪುರುಷಾರ್ಥಗಳ 4. ಕೃತ, ತ್ರೇತ, ದ್ವಾಪರ, ಕಲಿ ಎಂಬತಕ್ಕಂಥ ಯುಗಗಳ 4. ಇದಕ್ಕೆ 4 ಉಂಟು 4 ಇಲ್ಲ ಅಂತ ಬರೆದು ಬಿಟ್ಟೆ ಗುರು. ಬಲ ಬಲ ಮಹಾದೇವ. 5 ಉಂಟು 5 ಇಲ್ಲ ಅಂದ್ರೆ ಏನು ಬರ್ದೆಯಪ್ಪ ಗುರುಗಳೇ? ಈ ನಮ ಶಿವಾಯ ಎಂಬತಕ್ಕಂಥ ಪ್ರಣವ ಪಂಚಾಕ್ಷರಕ್ಕೆ ಓಂ ಎಂಬ ಬೀಜಾಕ್ಷರವನ್ನು ಸೇರಿಸಿ ಓಂ ನಮ ಶಿವಾಯ ಎಂಬತಕ್ಕಂಥ ಈ ಪ್ರಣವ ಪಂಚಾಕ್ಷರಿ ಮಂತ್ರವನ್ನ ಧ್ಯಾನಿಸಿ ಪೂಜಿಸಿ ಯಾವ ಪವಿತ್ರವಾಗಿರ್ತಕ್ಕಂಥ ಪಂಚಾಚಾರದಿಂದ ಧ್ಯಾನಿಸಿ ಪೂಜಿಸ್ತಕ್ಕಂಥ ಸಂಕೇತಾರ್ಥವೇ 5 ಉಂಟು 5 ಇಲ್ಲ ಅಂತ ಬರೆದು ಬಿಟ್ಟರು. ಮಹಾದೇವ. 6 ಉಂಟು 6 ಇಲ್ಲ ಅನ್ನೋದಕ್ಕೆ ಏನು ಬರೆದಿದೆಯಪ್ಪ ಗುರುಗಳೇ? ಶಿವಯೋಗಿಗಳು ರಚಿಸಿರ್ತಕ್ಕಂಥ ಷಡ್ಸ್ಥಳಗಳು, ಷಡಾಕ್ಷರಿ ಮಂತ್ರಗಳು, ಷಟ್ಲಿಂಗಗಳು, ಷಟ್ಪದಗಳು, ಷಟ್ಕೋನಗಳು, ಇವೆಲ್ಲ 6ರ ಪದದ ಸಂಕೇತಾರ್ಥ ಗುರುಗಳೇ. ಇದಕ್ಕೆ 6 ಉಂಟು 6 ಇಲ್ಲ ಅಂತ ಬರೆದು ಬಿಟ್ಟ ಗುರುಗಳೇ. ಚಪ್ಪಾಳೆ ಮಹಾದೇವ. 7 ಉಂಟು 7 ಇಲ್ಲ ಅನ್ನೋದಕ್ಕೆ ಏನು ಬರೆದಿದೆಯಾ? ಸಂಗೀತದಲ್ಲಿ 7 ಸ್ವರಗಳು, ಬಣ್ಣಗಳಲ್ಲಿ 7 ಬಣ್ಣಗಳು, ವಾರಗಳಲ್ಲಿ 7 ವಾರಗಳು, ಋಷಿಗಳಲ್ಲಿ 7 ಋಷಿಗಳು 7. ಮಾನವ ನೀನು ಜ್ಞಾನವಂತರಾದ ಮೇಲೆ ಕೆದ್ದೇಳೆ ಎಂಬ ಸೂಚನೆಯನ್ನು ಕೊಡ್ತಕ್ಕಂಥದ್ದು. ಇದಕ್ಕೆ 7 ಉಂಟು 7 ಇಲ್ಲ ಅಂತ ಬರೆದ ಮಹಾದೇವ. 8 ಉಂಟು 8 ಇಲ್ಲ ಅಂದ್ರೆ ಏನು ಬರೆದಿಯಪ್ಪ ಗುರುಗಳೇ? ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ನೈಋತ್ಯ, ವಾಯು, ಆಗ್ನೇಯ ಎಂಬತಕ್ಕಂಥ ಭೂಮಿಗುಂಟು 8 ದಿಕ್ಕುಗಳು. ಮನುಷ್ಯನಿಗುಂಟು ಅಷ್ಟಮದಗಳು. ಗುರುಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷ, ತೀರ್ಥ ಮಂತ್ರಗಳೆಂಬತಕ್ಕಂಥ ಅಷ್ಟಾವರಣಗಳು, ಅಷ್ಟೈಶ್ವರ್ಯಗಳು. ಒಂದು ಮಂಟಪಕ್ಕೆ ಉಂಟು 8 ಮೂಲೆಗಳು. ಇವುಗಳೆಲ್ಲ 8ರ ಪದದ ಸಂಕೇತಾರ್ಥ ಗುರುಗಳು. ಇದಕ್ಕೆ 8 ಉಂಟು 8 ಇಲ್ಲ ಅಂತ ಬರೆದು ಬಿಟ್ಟೆ. ಬಲ 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 ಮಹಾದೇವ. 9 ಉಂಟು 9 ಇಲ್ಲ ಅನ್ನೋದಕ್ಕೆ ಏನು ಬರೆದಿಯಪ್ಪ ಗುರುಗಳೇ? ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಪೆಚ್ಚ ರಾಹುವೇ ಕೇತುವೆ ನಮಃ ಎಂಬತಕ್ಕಂಥ 9 ನವಗ್ರಹಗಳು. ತಾಯಿ ಗರ್ಭದಲ್ಲಿ ಒಂದು ಮಗುವಿಗೆ ಜನ್ಮ ಕೊಡಬೇಕಾದ್ರೆ 9 ತಿಂಗಳು. 9 ತಿಂಗಳು ತಾಯಿ ಹೊಟ್ಟೆಯಲ್ಲಿದ್ದು 90 ವರ್ಷಕ್ಕೂ ಅಧಿಕವಾಗಿ ಬಾಳ್ತಾನೆ. ಇದು 9 ನವರಸಗಳು, ನವ ಲೀಲೆಗಳು, ನವ ಶಕ್ತಿಗಳು, ನವ ಯೋಗಗಳು, ಇವುಗಳೆಲ್ಲ 9ರ ಪದದ ಸಂಕೇತಾರ್ಥ ಗುರುಗಳು. ಇದಕ್ಕೆ 9 ಉಂಟು 9 ಇಲ್ಲ ಅಂತ ಬರೆದು ಬಿಟ್ಟೆ. ಬಲ ಬಲ. ಇನ್ನೊಂದು ಸಾಲಿದೆ ಹೇಳ್ಬಿಡಪ್ಪ. 10 ಉಂಟು 10 ಇಲ್ಲ ಅಂದ್ರೆ ಏನಪ್ಪ ಗುರುಗಳೇ? 9 ತುಂಬಿದ ಮೇಲೆ 10 ಎಲ್ಲಿಗೆ? ನಿನಗೆ ಸ್ವರ್ಗದ ಬಾಗಿಲು ತೆಗೆದಿದೆ 10, ನಿನಗೆ ಕೈಲಾಸದ ಮೆಟ್ಲು ಸಿಕ್ಕಿದೆ 10, ನಿನಗೆ ಮುಕ್ತಿಯ ಪಥ ದೊರಕಿದೆ 10. ಈ 10 ವಿಚಾರ ಬಲ್ಲವಲು ತತ್ವಜ್ಞಾನಿಗಳಾಗಿರ್ತಾರೆ ಗುರುಗಳೇ. ಇದಕ್ಕೆ 10 ಉಂಟು 10 ಇಲ್ಲ ಅಂತ ಬರದೆ. ಜೋರಾಗಿ ಚಪ್ಪಾಳೆ ಹೊಡಿರಿ. ಹತ್ತು ವಿಚಾರಗಳನ್ನು ತತ್ವಭರಿತವಾಗಿ ಯಾವ ರೀತಿಯಾಗಿ ಬರೆದು ಬಿಟ್ಟೆ. ಬಲ ಬಲ ಬಲ. ಈ ಮಕ್ಕಳಿಗೆಲ್ಲ ತಿಳುವಳಿಕೆಯಾಗಿ ಹೇಳ್ಕೊಡುವಂತ ಗುರುಗಳು ಒಂದು ವಿಭೂತಿ ಉಂಡೆಯನ್ನು ಮಹಾದೇವನು ಕೊಟ್ಟರು. ಗುರುಗಳೇ, ವಿಭೂತಿ ಉಂಡೆ ಇದು ಬರೀ ವಿಭೂತಿ ಉಂಡೆ ಅಲ್ಲ. ವ್ಯಾಘ್ರ ಅಂತ ಮಹರ್ಷಿಗಳು ಕೊಟ್ಟಿರ್ತಕ್ಕಂಥ ವ್ಯಾಘ್ರ. ವ್ಯಾಘ್ರ ಅಂದ್ರೆ ಹುಲಿ. ಇದು ಯಾವಾಗ್ಲೂ ನಿನ್ ಜೊತೆಲಿರ್ಲಿ. ನಿನಗೆ ಯಾವಾಗ ಬೇಕು ಅನ್ಸುತ್ತೋ ಆವಾಗ ಈ ವಿಭೂತಿ ಉಂಡೆಯನ್ನ ಕೈಲಿಡ್ಕೊಂಡು ಕೂಗಿದ ಕೂಡ ಈ ವಿಭೂತಿ ಉಂಡೆ ಒಂದು ಹುಲಿಯಾಗಿ ಪ್ರತ್ಯಕ್ಷವಾಗುತ್ತೆ. ಆ ಹುಲಿಯೇ ನಿನಗೆ ವಾಹನವಾಗುತ್ತೆ ಅಂತ ಗುರುಗಳ ಭಯವನ್ನು ಕೊಟ್ಟರಲ್ಲ, ಅದೇ ಗುರುಗಳು ಕೊಟ್ಟಂತ ಮಹತ್ತರವಾದದ್ದು ವಿಭೂತಿ ಉಂಡೆ. ಆ ಮಕ್ಕಳಿಗೆ 1ರಿಂದ 10 ತನಕ ಯಾವ ರೀತಿಯಾಗಿ ಹೇಳ್ಕೊಡ್ತಾ ಇದ್ದಾನೆ ಕೇಳ್ಬಿಡೋಣ. ಹೇಳು ಮಹಾದೇವ, ಹೇಳು ನೋಡೋಣ. ಗಂಡೆ ನವ್ವ ತಂಗಿ ಆಗೋಲ್ಲ, ಹೋಗಿನಲ್ಲಿರುವುದೇ ನತ್ತೊಂದ, ಹೋಗಿನಲ್ಲಿರುವುದೇ ನತ್ತೊಂದ. ಮುತ್ತು ಗಂಡೆ ನವ್ವ ತಂಗಿ ನಾನೊಂದ, ಹೋಗಿನಲ್ಲಿರುವುದೇ ನತ್ತೊಂದ. ವರ್ಣದ ಮುತ್ತು, ಒಂದು ವರ್ಣದ ಮುತ್ತು ಓಂ ನಾಮದೊಳಗಿತ್ತು. 2 ವರ್ಣದ ಮುತ್ತು ಎಡಬಾಲದೊಳಗಿತ್ತು. 2 ವರ್ಣದ ಮುತ್ತು ಎಡಬಾಲದೊಳಗಿತ್ತು.
ಮುತ್ತು ಗಂಟೆ ನೋವ ತಂಗಿ ನಾನೊಂದ ಹೋಗಿನಲ್ಲಿರುವುದೇ ಮತ್ತೊಂದ ಮೂರು ವರ್ಣದ ಮುತ್ತು ಮೂಲ ಸ್ಥಾನದಲ್ಲಿತ್ತು ನಾಲ್ಕು ವರ್ಣದ ಮುತ್ತು ನಾದೇಶದಲ್ಲಿತ್ತು ನಾಲ್ಕು ವರ್ಣದ ಮುತ್ತು ನಾದೇಶದಲ್ಲಿತ್ತು ಮುತ್ತು ಗಂಟೆ ನೋವ ತಂಗಿ ನಾನೊಂದ ಹೋಗಿನಲ್ಲಿರುವುದೇ ಮತ್ತೊಂದ ಐದು ವರ್ಣದ ಮುತ್ತು ಐಕ್ಯಾಸ್ಥಾನದಲ್ಲಿತ್ತು ಆರು ವರ್ಣದ ಮುತ್ತು ಆರೂಢ ಸ್ವಾಮಿಗೆ ಗೊತ್ತು ಆರು ವರ್ಣದ ಮುತ್ತು ಆರೂಢ ಸ್ವಾಮಿಗೆ ಗೊತ್ತು ಮುತ್ತು ಗಂಟೆ ನೋವ ತಂಗಿ ನಾನೊಂದ ಹೋಗಿನಲ್ಲಿರುವುದೇ ಮತ್ತೊಂದ ಏಳು ವರ್ಣದ ಮುತ್ತು ಯೋಗೇಶನಲ್ಲಿತ್ತು ಎಂಟು ವರ್ಣದ ಮುತ್ತು ಮಂಟಪದೊಳಗಿತ್ತು ಎಂಟು ವರ್ಣದ ಮುತ್ತು ಮಂಟಪದೊಳಗಿತ್ತು ಮುತ್ತು ಗಂಟೆ ನೋವ ತಂಗಿ ನಾನೊಂದ ಹೋಗಿನಲ್ಲಿರುವುದೇ ಮತ್ತೊಂದ ಒಂಬತ್ತು ವರ್ಣದ ಮುತ್ತು ತುಂಬಿ ತುಳುಕಾಡು ಒಂಬತ್ತು ವರ್ಣದ ಮುತ್ತು ತುಂಬಿ ತುಳುಕಾಡು ಹತ್ತು ವರ್ಣದ ಮುತ್ತು ತತ್ವ ಬಲ್ಲವರಿಗೆ ಗೊತ್ತು ಹತ್ತು ವರ್ಣದ ಮುತ್ತು ತತ್ವ ಬಲ್ಲವರಿಗೆ ಗೊತ್ತು ಮುತ್ತು ಗಂಟೆ ನೋವ